ಪ್ರತಿನಿತ್ಯ ಬೆಳಗ್ಗೆ ಮನೆ ಬಿಟ್ಟರೆ ರಾತ್ರಿವರೆಗೂ ಜನರ ಮಧ್ಯದಲ್ಲೇ ಇದ್ದು ಎಲ್ಲ ಕಡೆ ಓಡಾಡ್ಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರ ಊಟದ ಕ್ಯಾರಿಯರು ಅವ್ರ ಜೊತೆನೇ ಇರ್ತದೆ. ಎಲ್ಲೂ ಊಟನೂ ಸಹ ಎಲ್ಲೂ ಏನು ಮಾಡಲ್ಲ. ಆ ರೀತಿ ಅಷ್ಟು ಸರಳತೆ ಇರುವಂಥ ವ್ಯಕ್ತಿ ನಮ್ಮ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಗೆಲ್ಲಬೇಕು. ಅವ್ರು ಗೆಲ್ಲಬೇಕು ಅಂದರೆ ನಾವು ಪ್ರತಿಯೊಬ್ಬ ಮತದಾರರನ್ನು ಹೋಗಿ ವೈಯಕ್ತಿಕವಾಗಿ ಮಾತಾಡಿಸಿ ಅವ್ರ ವಿಶ್ವಾಸ ಮತ್ತು ಅವರ ಬೆಂಬಲವನ್ನು ಪಡಿಬೇಕು. ಯಾವ ರೀತಿ ಇಡೀ ದೇಶದಲ್ಲಿ 10 ವರ್ಷ ಕಾಲದಲ್ಲಿ NDA ಸರ್ಕಾರ ಮಾಡಿದಂಥ ಸಾಧನೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣನವ್ರು ಮಾಡಿದಂಥ ಕೆಲಸಗಳು, ಯಡಿಯೂರಪ್ಪನವ್ರು ಮಾಡಿದಂಥ ಕೆಲಸಗಳು, ಬಸವರಾಜ ಬೊಮ್ಮಾಯಿ ಅವರು ಈ ಥರ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಮಾಡಿದಂಥ ಎಲ್ಲ ಒಳ್ಳೆ ಕೆಲಸಗಳನ್ನು ನಾವು ಜನಕ್ಕೆ ತಿಳಿಸ್ಬೇಕು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಉದ್ಯೋಗ ನಿರ್ಮಾಣನೂ ಆಗಲ್ಲ, ಉದ್ಯೋಗದಾತರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ, ಉದ್ಯೋಗನೂ ಸಿಗಲ್ಲ, ಪ್ರಗತಿ ಇಲ್ಲ, ಆರ್ಥಿಕ ಪ್ರಗತಿ ಇಲ್ಲ, ಸಾಮಾಜಿಕ ಸುಧಾರಣೆ ಇರಲ್ಲ. ಯಾವುದು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಎಳ್ಳಷ್ಟು ಒಳ್ಳೆ ಕೆಲಸವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಗ್ಯಾರಂಟಿ ಆಧಾರಿತವಾಗಿ ಮತಯಾಚನೆ ಮಾಡ್ತಾರೆ. ಇವತ್ತು ಗ್ಯಾರಂಟಿ ಕೊಟ್ಟಿದ್ದಾರೆ, ಓಕೆ, ಒಳ್ಳೆಯದು. ಆದರೆ ಈ ಗ್ಯಾರಂಟಿ ಆಧಾರಿತವಾಗಿಯೇ ಮತಯಾಚನೆ ಮಾಡ್ತಾರೆ. ಬೇರೆ ಏನು ಕೆಲಸವನ್ನು, ಗುಣಮಟ್ಟ ಶಿಕ್ಷಣ ಕೊಟ್ಟಿದ್ದೀವಿ, ಆರೋಗ್ಯ ಸೇವೆಯನ್ನು ಕೊಟ್ಟಿದ್ದೀವಿ, ಉದ್ಯೋಗ ನಿರ್ಮಾಣ ಮಾಡಿದ್ದೀವಿ, ಮೂಲಭೂತ ಸೌಕರ್ಯ ಕೊಟ್ಟಿದ್ದೀವಿ, ಅಭಿವೃದ್ಧಿಯನ್ನು ಮಾಡಿದ್ದೀವಿ, ಇಂಥ ಯಾವುದೇ ರೈತರ ಪರವಾಗಿದ್ದೀವಿ, ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿದ್ದೀವಿ, ಏನು ಕೇಳಿದ್ರು ಕೇಂದ್ರನ ಕೇಳಿಂತಾರೆ. ಉದ್ಯೋಗ ನಿರ್ಮಾಣ ಮಾಡಬೇಕು ಅಂದರೆ ಕೇಂದ್ರನ ಕೇಳಿ, ರೈತರಿಗೆ ನೆರವು ಕೊಡಬೇಕು ಅಂದರೆ ಕೇಂದ್ರನ ಕೇಳಿಂತಾರೆ. ರಾಜ್ಯ ಸರ್ಕಾರದ ಕರ್ತವ್ಯನ, ರೈತರ ನೆರವಿಗೆ ಬರೋದು ರಾಜ್ಯ ಸರ್ಕಾರದ ಕರ್ತವ್ಯನ, ಉದ್ಯೋಗ ನಿರ್ಮಾಣ ಮಾಡೋದು ರಾಜ್ಯ ಸರ್ಕಾರದ ಕರ್ತವ್ಯನ, ಒಳ್ಳೆ ಆಡಳಿತ ಕೊಡೋದು ರಾಜ್ಯ ಸರ್ಕಾರದ ಜವಾಬ್ದಾರಿನ, ಅಭಿವೃದ್ಧಿ ಮಾಡೋದು ಯಾರ ಕೆಲಸ, ಗುಣಮಟ್ಟದ ಆರೋಗ್ಯ ಕೊಡೋದು ಯಾರ ಕೆಲಸ, ಗುಣಮಟ್ಟದ ಶಿಕ್ಷಣ ಕೊಡೋದು ಯಾರ ಕೆಲಸ, ಕಾನೂನು ಸುವ್ಯವಸ್ಥೆ ಕಾಪಾಡೋದು ಯಾರ ಕೆಲಸ. ಇದು ಯಾವುದನ್ನು ಮಾಡದೆ ಬಂಡತನ, ಬೆಳಗ್ಗೆ ಎದ್ರೆ ನೀವೇನ್ ಬೇಕಾದ್ರೆ ಹೇಳಿ, ಬರೀ ಬಂಡತನದ ಸಮಾಜ ಒಡೆಯುವಂತ ಕೆಲಸಗಳನ್ನ, ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ಕೇವಲ ರಾಜಕೀಯ ಮಾಡೋದ್ರಲ್ಲಿ ಅವರ ಭಾಷಣ, ಅವರ ಹಾವಭಾವಗಳಲ್ಲಿ ಮಾತ್ರ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಅವರ ಅನುಭವ ಏನು, 50 ವರ್ಷದ ಅನುಭವ ಬರೀ ಹಾವಭಾವ, ರಾಜಕೀಯ ಪ್ರೇರಿತವಾದಂಥ ಹೇಳಿಕೆ ಕೊಡೋದ್ರಲ್ಲಿ ಮಾತ್ರ ಅವರು ಒಳ್ಳೆ ಅನುಭವನ ಪಡ್ಕೊಂಡಿದ್ದಾರೆ. ಹೊರತು ಈ ರೀತಿ ನಿರ್ದಿಷ್ಟವಾಗಿ ಇಂಥ ಒಳ್ಳೆ ಕೆಲಸ ಮಾಡಿದ್ವಿ, ಈ ಕಾರಣದಲ್ಲಿ ನಂಗೆ ಮತ ಕೊಡಿ, ಇಂಥ ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ ಅಂತ ಕೇಳುವಂತ ಭಾಷಣೆ ಅವರಿಂದ ಯಾವತ್ತೂ ನೀವು ಕೇಳೋಕ್ಕೆ ಸಾಧ್ಯವೇ ಇರಲ್ಲ. ಇಂಥ ದುಷ್ಟ ಸರ್ಕಾರವನ್ನ ನಾವು ನಿಜಕ್ಕೂ ಈ ಬರುವಂಥ ಚುನಾವಣೆಯಲ್ಲಿ ಜನಾಭಿಪ್ರಾಯವನ್ನು ಪಡೆದು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಯಾಗಿರುವಂಥ ನಮ್ಮ ರಾಜ್ಯದಲ್ಲಿ 6 ಅಭ್ಯರ್ಥಿಗೆ ಸಂಪೂರ್ಣ ಬೆಂಬಲ ಸಿಗೋ ರೀತಿಯಲ್ಲಿ ನೀವೆಲ್ಲರೂ ಶ್ರಮವನ್ನು ವಹಿಸಬೇಕು. ಹಾಗೆ ಯಾರೋ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಹಾಲು ನೀರಿನ ಕತೆ ಆಗಬಾರ್ದು. ಪ್ರತಿಯೊಬ್ಬರು ನಮ್ಮ ಶಕ್ತಿ ಮೀರಿ ಶ್ರಮವನ್ನು ವಹಿಸಿ ಚೌಕಾಸಿ ಯಾಕೆ ಮಾಡಬೇಕು. ಇರೋದೇ ರಾಜಕೀಯದಲ್ಲಿ ನಾವು ಪ್ರತಿನಿತ್ಯ ನಾವು ಗುರುತಿಸ್ಕೊಂಡಿರೋದು ರಾಜಕೀಯ ಕಾರ್ಯಕರ್ತರಾಗಿ, JDS ಕಾರ್ಯಕರ್ತರಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಮೈಗಲ್ತನ ನಾವು ಮಾಡಲೇಬಾರ್ದು. ರಾಜಕೀಯ ಪಕ್ಷದಲ್ಲಿರೋರು ದುಡಿಬೇಕು, ದುಡಿಸ್ಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತರಬೇಕು, ಎಲ್ಲರ ಜೊತೆ ಬೆರೆತು ಕೆಲಸ ಮಾಡಬೇಕು. ಪ್ರೀತಿಸೋದೇ ಒಂದು ದೊಡ್ಡ ಶಕ್ತಿ. ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬೋದೇ ನಮ್ಮ ಕರ್ತವ್ಯ. ಅವ್ರು ಗೆದ್ದರೆ ನನಗೇನು, ಇವ್ರು ಗೆದ್ದರೆ ನನಗೇನು, ಎಲ್ಲರೂ ಗೆದ್ದರೆ ತಾನೇ ಶಕ್ತಿ ಬರೋದು. ನಾವು ಚುನಾವಣೆಗೆ ನಿಂತಾಗ ನಾವು ಗೆಲ್ಬಹುದು. ಯಾರು ಅಭ್ಯರ್ಥಿಯಾಗಿ ನಿಶ್ಚಯ ಆದಮೇಲೆ, ಒಂದು ಘೋಷಣೆ ಆದಮೇಲೆ ಅವ್ರ ಪರವಾಗಿ ಎಲ್ಲರೂ ಸಹಕಾರ ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ, ಪ್ರಾಮಾಣಿಕತೆ ಮಾತ್ರ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತೆ, ಹೊರತು ಬೇರೆ ಇನ್ನೇನು ಕಾಪಾಡಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ನಿಮ್ಮನ್ನೆಲ್ಲ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ತುಂಬ ಸಮಯ ತೊಗೊಂಡಿದ್ದೀನಿ. ದಯವಿಟ್ಟು ಬರುವಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮೆಲ್ಲರ ತನು ಮನ ಎಲ್ಲವನ್ನೂ ಕೊಟ್ಟು ತಾವು ನಮ್ಮ ಆದೇವೇಗೌಡರ ಪರವಾಗಿ ತಮ್ಮ ಸಂಪೂರ್ಣ ಸಹಕಾರ ಕೊಡಿ ಅಂತ ಕೇಳಿಕೊಂಡು ನಾನು 2 ಮಾತು ಕೇಳಿದಂಥ ತಮಗೆಲ್ಲ ಹೊಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಭಾರತ್ ಮಾತಾ ಕಿ, JDS ಪಕ್ಷಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರಿಗೆ, ನರೇಂದ್ರ ಮೋದಿ ಅವರಿಗೆ, ಕುಮಾರಣ್ಣನವರಿಗೆ, ಅಶೋಕಣ್ಣನವರಿಗೆ ಮತ್ತು ಆದೇವೇಗೌಡರಿಗೆ, ಜೋರಾಗಿ ಆದೇವೇಗೌಡರು ತಮಗೆಲ್ಲ ಶುಭವಾಗಲಿ. ಅವ್ರದ್ದು ಕ್ರಮ ಸಂಖ್ಯೆ 1, ಕ್ರಮ ಸಂಖ್ಯೆ ಎದುರಲ್ಲಿ 1 ಗುರುತಿಸಬೇಕು. ಕ್ರಮ ಸಂಖ್ಯೆ 1 ಅವರ ಎದುರಲ್ಲಿ, ಅವರ ಹೆಸರಿನ ಎದುರಲ್ಲಿ 1 ಮರಿಬೇಕು. 1 ಗೀಟನ್ನು ಎಳಿಬೇಕು ಅಷ್ಟೇ. 1 ಗೀಟ್ ಎಳಿಬೇಕು, ಏನು ಮಾಡಬೇಕಿಲ್ಲ, ಅಡ್ಡ ಗೀಟಲ್ಲ, ಉದ್ದ ಗೀಟ ಎಳಿಬೇಕಷ್ಟೆ. ಅವ್ರು ಕೊಡೋ ಪೆನ್ನಲ್ಲೇ ಎಳಿಬೇಕು. ಈಗ ಈ ಸಭೆಯ ಸಮಯ ಉದ್ದೇಶಿಸಿ ನಮ್ಮ ದೇವನಹಳ್ಳಿ ಮಾಜಿ ಶಾಸಕರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂತಹ ನಿಸರ್ಗ ನಾರಾಯಣ ಸ್ವಾಮಿ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳ್ತಾ ನಾನು ಕೋರ್ತೇನೆ. ಎಲ್ಲರಿಗೂ
ನಮಸ್ಕಾರ. ಈ ದಿನ JDS ಮತ್ತು BJP ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಆ ದೇವೇಗೌಡ ಅವರ ಪರವಾಗಿ ಈ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಮತ್ತು ರಾಜ್ಯಾದ್ಯಂತ ಮತಯಾಚನೆ ಮಾಡಬೇಕು ಅಂತೇಳಿ ನಮ್ಮ JDS ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು, ಶಾಸಕಾಂಗ ಪಕ್ಷದ ನಾಯಕರು, ಈ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಆದಂಥ HD ಕುಮಾರಣ್ಣವರ ಅಧ್ಯಕ್ಷತೆಯಲ್ಲಿ ಈ ಒಂದು BJP ಮತ್ತು JDS ಒಂದು ಸಮನ್ವಯ ಸಭೆಯನ್ನು ಏರ್ಪಾಟು ಮಾಡಿ ಈ ಒಂದು ಸಭೆಯಲ್ಲಿರ್ತಕ್ಕಂಥ ನಮ್ಮ ನಾಯಕರಾದಂಥ HD ಕುಮಾರಣ್ಣವರೇ, ಮತ್ತೊಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವರೇ ಮತ್ತು ಈ ರಾಜ್ಯದ ಮಾಜಿ ಸಚಿವರು ಮತ್ತು BJP ಪಕ್ಷದ ಹಿರಿಯ ಮುಖಂಡರು ಆದಂಥ ಸನ್ಮಾನ್ಯ ಅಶ್ವಥ್ ನಾರಾಯಣರವರೇ, ಮತ್ತೊಬ್ಬ ಹಾಲಿ ಶಾಸಕರು ಮಾಜಿ ಸಚಿವರು ಆದಂಥ ನಮ್ಮ ಮುನಿರತ್ನಮ್ಮವರೇ, ಮತ್ತೊಬ್ಬ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಹಿರಿಯರು ಆದಂಥ ಅಶ್ವಥಣ್ಣವರೇ ಮತ್ತು MLC ಆದಂಥ ಸನ್ಮಾನ್ಯ ಸರವಣ್ಣವರೇ ಮತ್ತು ಈ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎರಡೂ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಹಿರಿಯರಾದಂಥ ಸನ್ಮಾನ್ಯ ದೇವೇಗೌಡ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎರಡೂ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳೇ ಮತ್ತು ನಮ್ಮ JDS ಪಕ್ಷದ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷತೆಯಾದಂಥ ಶ್ರೀಮತಿ ಶ್ರೀ ರಶ್ಮಿ ರಾಮೇಗೌಡರವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎರಡೂ ಪಕ್ಷದ ಎಲ್ಲ ನಾಯಕರುಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಈಗಾಗಲೇ ನಾವು ಎರಡೂ ಪಕ್ಷದ ಅಭ್ಯರ್ಥಿಯಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಅಂತೇಳಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಈಗಾಗಲೇ ಚುನಾವಣೆಯನ್ನು ಎದುರಿಸಿದ್ದೇವೆ. ನಮ್ಮಲ್ಲಿ ಯಾವುದೇ ವೈಮನಸ್ಸಿಲ್ಲದೆ ಎಲ್ಲರೂ ಸಹ ಒಗ್ಗಟ್ಟಿನಿಂದ ನಮ್ಮ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅಪ್ಪಾಜಿಯವರು ಮತ್ತು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರ ಆದೇಶದಂತೆ ನಾವು JDS ಪಕ್ಷದವರು BJP ಜೊತೆ ಒಗ್ಗಟ್ಟಿನಿಂದ ಇಡೀ ರಾಜ್ಯಾದ್ಯಂತ ಕೆಲಸವನ್ನು ಮಾಡಿ ಎಲ್ಲ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತೇಳಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಈಗ ಈ ರಾಜ್ಯದಲ್ಲಿ ಮತ್ತೊಂದು ಚುನಾವಣೆ ನಮ್ಮ ಕಣ್ಮುಂದೆ ಬಂದಿದೆ. ಅದರಲ್ಲೂ ಕೂಡ ನಮ್ಮ ನಾಯಕರಾದಂಥ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು ಒಗ್ಗಟ್ಟಿನಿಂದ JDS ಪಕ್ಷದ ಜೊತೆ BJP ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಮತ್ತೊಂದು MLC ಚುನಾವಣೆಯನ್ನು ನಾವು ಎದುರಿಸಬೇಕಾಗಿದೆ. ಈ ಚುನಾವಣೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ರಾಜ್ಯದ ಈ ದೇಶದ ದಿಕ್ಸೂಚಿಯನ್ನೇ ಬದಲಾವಣೆ ಮಾಡುವಂಥ ಶಕ್ತಿ ನಮ್ಮ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿದೆ. ಅದನ್ನು ಈಗಾಗಲೇ ನಾವು ಬಳಸ್ಕೊಂಡು ಹೋರಾಟವನ್ನು ಮಾಡಿ ಈಗಾಗಲೇ JDS ಕೆಲವೊಂದು ಸೀಟುಗಳನ್ನು ಕೊಟ್ಟಿದೆ. ಅದೇ ರೀತಿ BJP ಅಭ್ಯರ್ಥಿಗಳನ್ನು ನಾವು ಎರಡೂ ಅಭ್ಯರ್ಥಿಗಳನ್ನು ಒಗ್ಗಟ್ಟಿಂದ ಗೆಲ್ಲಿಸ್ಕೊಂಡ್ರೆ ಒಂದು ಹೊಸ ಇತಿಹಾಸವನ್ನು ಬರೀಬೋದು ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಈ ಒಂದು ತುರ್ತು ಸಭೆ ಕುಮಾರಣ್ಣವರು ಮೊನ್ನೆ ಸುಮ್ಮನೆ ಒಂದು ಸಭೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಕ್ಕೆ ಇಷ್ಟು ಜನ ನೀವು ಆಗಮಿಸಿದ್ದೀರಿ. ತಾವುಗಳು ಇವತ್ತಿನಿಂದ ಕಾರ್ಯಪ್ರವೃತ್ತರಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಇರ್ತಕ್ಕಂಥ ಮತದಾರರನ್ನು ನಾವು ಗುರುತಿಸಿ ಅವರನ್ನು ಈ ದೇಶದ ಮತ್ತು ಅಭಿವೃದ್ಧಿಗೆ, ಈ ರಾಜ್ಯದ ಅಭಿವೃದ್ಧಿಗೆ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತೇಳಿ ನಾವು ಕಂಕಣ ಕಟ್ಟಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ MLCಗಳನ್ನು ಗೆಲ್ಲಿಸ್ಕೋಬೇಕು ಅಂತೇಳಿ ನನ್ನ ಕಾರ್ಯಕರ್ತರ ಮತ್ತು ಮುಖಂಡರ ಸಮ್ಮುಖದಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಅದೇ ರೀತಿ ಈಗಾಗಲೇ ನಮ್ಮ ನಾಯಕರು ಬಹಳಷ್ಟು ಮಂದಿ ಮಾತಾಡೋರು ಇದ್ದಾರೆ. ಆದರೆ ಇವತ್ತು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೆ ಆದರೆ ನಮ್ಮ ನಿರೀಕ್ಷೆ ಹುಸಿಯಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲೂ ಕೂಡ ಇವತ್ತು ನೀವೆಲ್ಲ ನೋಡಿದಿರಿ,
ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಭ್ರಷ್ಟ ಸರ್ಕಾರ ಇರೋದು ನಮ್ಮ ಕಣ್ಮುಂದೆ ಇದೆ. ಅವರು ಅಭಿವೃದ್ಧಿಯನ್ನ ಮಾಡದೆ ಜನರ ಮನಸ್ಸನ್ನ ಬೇರೆ ಕಡೆ ಸೆಳೆಯೋದಿಕ್ಕೆ ಮತ್ತು ಬೇರೆ ಬೇರೆ ವಿಷಯಗಳನ್ನ ತಂದು ಮಧ್ಯದಲ್ಲಿ ಕೂರಿಸ್ತಾ ಇರ್ತಕ್ಕಂಥ ನಮ್ಮ ಕಣ್ಮುಂದೆ ಇದೆ. ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಇರ್ಬೋದು, ಯಾವುದೇ ತಾಲೂಕು ಇರ್ಬೋದು, ಯಾವುದೇ ಹೋಬಳಿಯಲ್ಲಿ ಇರ್ಬೋದು, ಯಾವುದೇ ಒಂದು ಸಣ್ಣ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಈ ಸರ್ಕಾರ. ಆ ಒಂದು ಕಾರಣದಿಂದ ಇದನ್ನೆಲ್ಲ ಜನರಿಗೆ ಮನವರಿಕೆ ಮಾಡಿ ಮತಗಳನ್ನ ಏನು ಪದವೀಧರರಿದ್ದಾರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಪದವೀಧರರು, ಅವರಲ್ಲಿ ಎಲ್ಲರೂ ಕೂಡ ನಾನು ಒಗ್ಗಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ಎಲ್ಲರೂ ಕೂಡ NDA ಅಭ್ಯರ್ಥಿಗಳು ಎಲ್ಲೆಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವ್ರಿಗೆ ಮತಭಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ JDS, ಜೈ BJP. ಈಗ ತಾನೇ ಈ ಸಮನ್ವಯ ಸಮಿತಿಗೆ ಸಭೆಗೆ ಆಗಮಿಸತಕ್ಕಂತಹ ಚನ್ನಪಟ್ಟಣ ಕ್ಷೇತ್ರದ ಮಾಜಿ ಸಚಿವರು ಮತ್ತು ವಿಧಾನ ಪರಿಷತ್ ಶಾಸಕರಾಗಿರ್ತಕ್ಕಂತಹ ಸನ್ಮಾನಿರ್ತಕ್ಕಂತಹ ಶ್ರೀ CP ಯೋಗೇಶ್ವರನ್ನು ನಾನು ಸ್ವಾಗತ ಮಾಡ್ತಿದ್ದೇನೆ. ಈಗ ಸಮನ್ವಯ ಸಭೆಯನ್ನು ಉದ್ದೇಶಿಸಿ ಮಾಜಿ ಶಾಸಕರು ಮತ್ತು ರಾಜರಾಜೇಶ್ವರಿ ಶಾಸಕರಾಗಿರ್ತ ಮಾಜಿ ಸಚಿವರು ಮತ್ತು ಶಾಸಕರಾಗಿರ್ತಕ್ಕಂತಹ ಮುನಿರತ್ನವರು ಮಾತಾಡಬೇಕಂತ ಕೋರಿಕೆ ಮಾಡ್ತಾರೆ. ಮಾತಾಡ್ತೀರಾ? ಆಯ್ತು. ಈಗ ಆದೇವೇಗೌಡರು ಕರೀತಾರೆ ದಯಮಾಡಿ. ಈಗ BJP ಮತ್ತು JDS ಮೈತ್ರಿಕೂಟದ ಅಭ್ಯರ್ಥಿ ಆಗಿರ್ತಕ್ಕಂತಹ ಆದೇವೇಗೌಡರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಬೆಂಗಳೂರು ಪದವೀಧರ ಕ್ಷೇತ್ರದ JDS ಮತ್ತು BJP ಮೈತ್ರಿಕೂಟದ ಚುನಾವಣಾ ಪ್ರಚಾರ ಸಮಿತಿಯ ಸಮನ್ವಯ ಸಮಿತಿ ಸಭೆಗೆ ಆಗಮಿಸಿರುವ ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ಬಂದಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು, ಕರ್ನಾಟಕ ಜನತಾದಳದ ಜಾತ್ಯತೀತ ಶಾಸಕಾಂಗ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ HD ಕುಮಾರಣ್ಣವರೇ, ನಮ್ಮೆಲ್ಲರ ನಾಯಕರು, ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಪಕ್ಷದ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಅಶೋಕಣ್ಣವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ನನ್ನ ಹಿತೈಷಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ CN ಅಶ್ವತ್ಥನಾರಾಯಣರವರೇ, ಮಾಜಿ ಸಚಿವರು ನನ್ನ ಹಿತೈಷಿಗಳಾದಂಥ ಸನ್ಮಾನ್ಯ ಶ್ರೀ ಗೋಪಾಲಣ್ಣವರೇ, ಮಾಜಿ ಸಚಿವರಾದಂಥ ನಮ್ಮೆಲ್ಲರ ನಾಯಕರಾದಂಥ CP ಯೋಗೇಶ್ವರಣ್ಣವರೇ, ಮಾಜಿ ಸಚಿವರು, ವೇದಿಕೆ ಮೇಲಿರುವ ಮುನಿರತ್ನವರೇ, ನಮ್ಮ ಪಕ್ಷದ ಮಹಿಳಾ ಅಧ್ಯಕ್ಷರಾದಂಥ ಸೋದರಿ ಶ್ರೀಮತಿ ಲಕ್ಷ್ಮೀ ರಾಮೇಗೌಡ್ರೆ, ವೇದಿಕೆ ಮೇಲಿರುವ ಮಾಜಿ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ, ಈಗ ತಾನೇ ಮಾತನಾಡಿದಂಥ ಸನ್ಮಾನ್ಯ ಶ್ರೀ ಮಾಜಿ ಶಾಸಕರಾದಂಥ ನಿಸರ್ಗ ನಾರಾಯಣ ಸ್ವಾಮಿ ಅವರೇ, ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಮಂಜಣ್ಣ ಅವರೇ, ವೇದಿಕೆ ಮೇಲಿರುವ ಶಾಸಕರಾದಂಥ ಸರ್ವಣ್ಣ ಅವರೇ, ನಮ್ಮೆಲ್ಲರ ಹಿರಿಯರಾದಂಥ ಹಿತೈಷಿಗಳಾದಂಥ ಸನ್ಮಾನ್ಯ ಶ್ರೀ E ಕೃಷ್ಣಪ್ಪನವರೇ, ಜಿಲ್ಲಾ ಅಧ್ಯಕ್ಷರುಗಳ ಆದಂಥ ಶಾಸಕರು ಆದಂಥ ರಮೇಶ್ ಗೌಡ್ರೆ, ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾದಂಥ ಮಂಜಣ್ಣ ಅವರೇ, ವೇದಿಕೆ ಮೇಲಿರುವ ಜಿಲ್ಲಾ ಅಧ್ಯಕ್ಷರುಗಳೇ, ತಾಲೂಕಿನ ಅಧ್ಯಕ್ಷರುಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಾನು JDSನಲ್ಲೇ ನಿಂತು ಭಾಳ 194 ಮತದಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿ ನಾನು ಸೋತಿದ್ದೆ. ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡೋದ್ರಿಂದ ಕಳೆದ ಚುನಾವಣೆಯಲ್ಲಿ ಅತ್ಯಂತ ಅಧಿಕ ಮತದಿಂದ ಆಯ್ಕೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ತಮಗೆ ಕಳೆದ ಚುನಾವಣೆಯಲ್ಲಿ ನೋಡಿದ್ದೀರಿ, ಶಿಕ್ಷಕರ ಕ್ಷೇತ್ರದಲ್ಲಿ
ನಾವು ಮೈತ್ರಿ ಅಭ್ಯರ್ಥಿ ಸೋಲಕ್ಕೆ ಕಾರಣ ಏನು ಅನ್ನೋದು ತಮ್ಗೆ ಅರ್ಥ ಆಗಿದೆ. ಇದು ನನ್ನ ಮರ್ಯಾದೆ ಪ್ರಶ್ನೆ ಏನಲ್ಲ, ನಾನು ಗೆಲ್ತಲೇ ಇದ್ರೂ ಏನೋ ಅಂಥ ಸಾಧನೆ ಏನಲ್ಲ. ಸನ್ಮಾನ್ಯ ಶ್ರೀ ನಮ್ಮ ಪ್ರಧಾನಿಗಳಾದಂಥ ಮೋದಿಯವ್ರಿಗೆ ಕೈಬಲ್ಪಡಿಸುವಂಥದ್ದು ನಮ್ಮ ಮಾಜಿ ಪ್ರಧಾನಿಗಳಾದಂಥ ಪೂಜ್ಯರಾದಂಥ ದೇವೇಗೌಡರ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಇದು JDS ಮತ್ತು BJPಯ ಭದ್ರಕೋಟೆ. ಎಲ್ಲ ಕಡೆ ಮೈಸೂರು ಇರ್ಬೋದು, ಮಂಡ್ಯ, ತುಮಕೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಇದು ಭಾರತೀಯ ಜನತಾ ಪಕ್ಷ ಮತ್ತು JDSನ ಭದ್ರಕೋಟೆ ಇರುವಂಥ ಪಕ್ಷ. ಯಾವಾಗಲೂ ಸೋತೇ ಇಲ್ಲ. ಗುಂಡಪ್ಪ ಶೆಟ್ಟಿ ಜೈಲಲ್ಲಿದ್ರೂ ಹೋಗಿ ಜೈಲಿಂದ ಬಂದು ನಾಮಿನೇಷನ್ ಫೈಲ್ ಮಾಡಿ ಒಳಗಡೆ ಹೋಗಿದ್ರು ಗೆದ್ದಿರೋದೇ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ. ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿರ್ಬೋದು, ಇದು ಬುದ್ಧಿಜೀವಿಗಳು ಪದವೀಧರರೆಲ್ಲ ನಮ್ಮ ಪಕ್ಷದ ಬೆಂಬಲಕ್ಕಾಗಿ ನಿಂತಿರೋಂಥ ಪಕ್ಷ. ದಯಮಾಡಿ ತಾವು ಉದಾಸೀನ ಮಾಡಬಾರ್ದು. ನಾನು 2 ಚುನಾವಣೆಯಲ್ಲಿ ಕುಲಗೆಟ್ಟ ಇನ್ವ್ಯಾಲಿಡ್ ಮಟ್ಟದಲ್ಲಿ ಸೋತಿದ್ದೆ. ಆ ದೇವೇಗೌಡ ನಂಬರ್ 1, ಸೀರಿಯಲ್ ನಂಬರ್ 1. ನಾನು ಮುಂದೆ 1 ಅಂತ ಬರಿಬೇಕು. ಅವ್ರು ಕೊಟ್ಟಿರೋ ಪೆನ್ನಲ್ಲೇ ಬರಿಬೇಕು. ಒಂದು ಗೆರೆ ಹಿಂಗೆ ಎಳಿಬೇಕು. ಅವ್ರು ಕೊಟ್ಟಿರೋ ಪೆನ್ನಲ್ಲೇ ಎಳಿಬೋದು. ಈ ಸಾರಿ ನನ್ನ ಅದೃಷ್ಟ, ಕೆಲವು ಕಳೆದ ಚುನಾವಣೆಗಳೆಲ್ಲ ದೇವೇಗೌಡ ಅಂತ 5 ಜನ ನಾಮಿನೇಷನ್ ಮಾಡಿಬಿಡೋರು. ಈ ಸಾರಿ ಯಾರೂ ನಾಮಿನೇಷನ್ ಮಾಡಿಲ್ಲ. ನಂಬರ್ 1 ನಾನೇ ದೇವೇಗೌಡ ಅಂತ ಇರೋದು. ಆ ದೇವೇಗೌಡ ಅಂತ ಇಂಗ್ಲೀಷಲ್ಲಿ ದೇವೇಗೌಡ ಅಂತ 2 ಇರ್ತದೆ, ಚಿಹ್ನೆ ಇರೋದಿಲ್ಲ. ಇದು ಬೆಂಬಲ ಕೊಡೋವಂಥದ್ದು. ಅದರಿಂದ ದಯಮಾಡಿ ತಾವೆಲ್ಲ ಪ್ರತಿಷ್ಠೆಯನ್ನು ತೆಗೆದುಕೊಂಡು ಮನೆಗೆ ಹೋಗಿ ಅವ್ರನ್ನ ಬಂದು ಓಟ್ ಹಾಕೋ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ತಾನು ಕಳಕಳಿಯ ಪ್ರಾರ್ಥನೆ. ನಮ್ಮ ಯಡಿಯೂರಪ್ಪನವ್ರ ಕಾಲದಲ್ಲಿರ್ಬೋದು, ಪೂಜ್ಯ ದೇವೇಗೌಡರ ಕಾಲದಲ್ಲಿರ್ಬೋದು, ಕುಮಾರಣ್ಣವ್ರ ಕಾಲದಲ್ಲಿರ್ಬೋದು, ಡಾಕ್ಟರ್ ಅಶ್ವಥ್ ನಾರಾಯಣವರು ಹೈಯರ್ ಎಜುಕೇಷನ್ ಮಂತ್ರಿ ಆಗಿದ್ದಾಗ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ. ತಮಗೆ ಗೊತ್ತಿರುವಂಥ ವಿಚಾರ. ಹೊಸ ವಿಶ್ವವಿದ್ಯಾಲಯಗಳಿರ್ಬೋದು, ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಬಡವ್ರ ಮಕ್ಕಳು, ನಮ್ಮ ರೈತರ ಮಕ್ಕಳೆಲ್ಲ ಕಾಂಪಿಟಿಷನ್ ಆಗಲಿ ಅಂತೇಳಿ ಇಂಟ್ರೊಡ್ಯೂಸ್ ಮೊದಲನೇ ರಾಜ್ಯ ನಮ್ಮದು ಮಾಡಿದ್ದು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರದ್ದುಪಡಿಸಿದ್ದಾರೆ. ಅವ್ರ ಮಕ್ಕಳು CBSE ಅಲ್ಲಿ ಇಲ್ಲೆಲ್ಲ ಓದ್ಬೋದು, ನಮ್ಮ ಮಕ್ಕಳೆಲ್ಲ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಲಿ ಅಂತ. ದಯಮಾಡಿ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕೆ ಪದವೀಧರರು ಯೋಚನೆ ಮಾಡ್ತಾ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಪದವೀಧರರು ಪ್ರತಿಯೊಬ್ಬರು ನಮ್ಮ ಪಕ್ಷದ ಸಾಧನೆ ಮಾಡಿರೋಂಥ ಸಾಧನೆ ಮತ್ತು ಸುಧಾರಣೆ. ಕುಮಾರಣ್ಣವ್ರ ಕಾಲದಲ್ಲಿ ನಾನು ಅಲ್ಲೇ ಇದ್ದೆ, ಇದನ್ನು ಬರೆದು ಓದಿ ತಮ್ಮ ಅಪೀಲನ್ನು ಕೊಟ್ಟಿದ್ದೀನಿ. ಶಿಕ್ಷಣದ ಕ್ರಾಂತಿನೇ ಆಗೋಯ್ತು. ಡಿಗ್ರಿ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, ಎಲ್ಲ ಹಳ್ಳಿಗಳು, ಮಹಿಳಾ ಕಾಲೇಜು, ಮೆಡಿಕಲ್ ಕಾಲೇಜು, ರಾಮನಗರಕ್ಕೂ ಇಂಜಿನಿಯರಿಂಗ್ ಕಾಲೇಜು, ಎಲ್ಲೋ ಒಂದೊಂದು ಇಂಜಿನಿಯರಿಂಗ್ ಕಾಲೇಜ್ ಇರ್ತಿದ್ದವು. ಸರ್ಕಾರಿ ಕಾಲೇಜುಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಮಂಜೂರು ಮಾಡಿ ನಮ್ಮ ಬಡವ್ರ ಮಕ್ಕಳು ಎಲ್ಲ ಕಾಲೇಜಲ್ಲಿ ಓದಂಗೆ ಮಾಡಿದಂಥದ್ದು. ಇಲ್ಲಿವರೆಗೂ 75 ವರ್ಷ ಕಳೆದ್ರೂ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಕಾಲೇಜ್ ಇರಲಿಲ್ಲ. ಹೈಸ್ಕೂಲ್ಗಳೇ ಇರಲಿಲ್ಲ. ನಮ್ಮೂರಲ್ಲೇ ಹೈಸ್ಕೂಲ್ ಇರಲಿಲ್ಲ, ನಮ್ಮ ಹೋಬಳಿ. ಆದ್ದರಿಂದ ತಾವೆಲ್ಲ ತಿಳುವಳಿಕೆ ಕೊಡುವಂಥದ್ದು ಇರಬೇಕು. ದಯಮಾಡಿ ಸಮಯ ಅಭಾವ, ನಂದು ಕ್ಷೇತ್ರ 36 ಕ್ಷೇತ್ರ, ಓಡಾಡೋಕ್ಕಾಗೋದಿಲ್ಲ. ತಾವೇ ಅಭ್ಯರ್ಥಿಗಳಾಗಿ ನನಗೆ ಆಶೀರ್ವಾದ ಮಾಡಬೇಕು. ಕಳೆದ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ವಿಧಾನ ಪರಿಷತ್ತಿನಲ್ಲಿ ಒಂದು ದಿನವೂ ಆಬ್ಸೆಂಟ್ ಆಗ್ದಲೇ ಶಿಕ್ಷಕರ ಪರವಾಗಿ, ನಿರುದ್ಯೋಗಿಗಳ ಪರವಾಗಿ, ಸರ್ಕಾರಿ ನೌಕರರ ಪದವೀಧರರ ಪರವಾಗಿ ಕೆಲಸ ಮಾಡಿದ್ದೀನಿ. ಅನೇಕ ಪ್ರಶ್ನೆಗಳನ್ನು ಮಾತಾಡಿ ನಾನೇ ಒಂದು ಪ್ರೀ ಕೋಚಿಂಗ್ ಮಾಡಿ ಸಾವಿರಾರು ಜನ ನಿರುದ್ಯೋಗಿಗಳನ್ನು ಉದ್ಯೋಗ ಸಿಗೋಂಥ ಕೆಲಸವನ್ನು ಮಾಡಿದ್ದೀನಿ. ತಮಗೆಲ್ಲ ಗೊತ್ತಿದೆ. ದಯಮಾಡಿ ತಾವು ಇದೊಂದು ಅವಕಾಶ, ತಾವೆಲ್ಲ ಆಶೀರ್ವಾದ ಮಾಡಬೇಕು. ಸೀರಿಯಲ್ ನಂಬರ್ 1 ನನ್ನ ಹೆಸರಿನ ಮುಂದೆ 1 ಅಂತ ಗೀಟ್ ಎಳೆಯುವಂಥ ಕೆಲಸ ಮಾಡಿಸ್ಬೇಕು ಅಂತೇಳಿ ತಾವು ಇಷ್ಟೊಂದು ಜನ ಬಂದು ಭಾಗವಹಿಸಿ ನನಗೆ ಆಶೀರ್ವಾದ ಮಾಡೋಕ್ಕೆ ಬಂದಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಪಕ್ಷದ ಎಲ್ಲ ಮುಖಂಡರಿಗೆ ತಮಗೆಲ್ಲ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಕರ್ನಾಟಕ ಮಾತು. ಆ ದೇವೇಗೌಡರಿಗೆ ವಂದನೆಗಳು. ಈಗ ಸಮನ್ವಯ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಈಗ ಸಮನ್ವಯ ಸಭೆಯನ್ನು ಉದ್ದೇಶಿಸಿ ಮಾಜಿ ಸಚಿವರು ಮತ್ತು ರಾಜರಾಜೇಶ್ವರಿ ನಗರದ ಶಾಸಕರಾಗಿರ್ತಕ್ಕಂತಹ ಮುನಿರತ್ನವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಕೋರ್ತೇನೆ. ಈಗ ತಾನೇ
ಈ ಸಮನ್ವಯ ಸಭೆಗೆ ಆಗಿರ್ತಕ್ಕಂತಹ ನಮ್ಮ ಯುವ ನಾಯಕರಾಗಿರ್ತಕ್ಕಂತಹ ಯುವ ಜನತಾದ ಅಧ್ಯಕ್ಷರಾಗಿರ್ತಕ್ಕಂಥ ಇಕಲ್ ಕುಮಾರ್ ಅವರಿಗೆ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣನವರೇ ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣನವರೇ ಹಾಗೂ ನಮ್ಮ ಹಿರಿಯರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವತ್ಥನಾರಾಯಣ ಸರ್ ಅವರೇ ಹಾಗೂ ಆತ್ಮೀಯರು ಸ್ನೇಹಿತರಾಗಿ ಯೋಗೇಶ್ವರವರೇ, ಈಗ ತಾನೇ ಆಗಮಿಸಿರ್ತಕ್ಕಂಥ ನನ್ನ ಹೀರೋ ನಿಖಿಲ್ ಅವರೇ, ನನ್ನ ಹೀರೋ. ಇಲ್ಲಿ ಹೆಚ್ಚಿಗೆ ಮಾತನಾಡೋಂಥದ್ದು ಏನೂ ಇಲ್ಲ, ಒಂದು 2 ಮಾತಲ್ಲಿ ಮಾತ್ರ ಮುಗಿಸ್ತೇನೆ. ಯಾಕಂದರೆ ಅಶೋಕಣ್ಣವ್ರು ಮೊದಲೇ ನನಗೆ ಹೇಳೋರೆ 2 ನಿಮಿಷದ ಮೇಲೆ ನೀನು ಮಾತಾಡೋಂಗಿಲ್ಲ ಅಂತ. ಆ ದೇವೇಗೌಡರ ಬಗ್ಗೆ ಮಾತಾಡ್ತೀನಿ. ಮಾಗಡಿ ಅನ್ನೋ ಒಂದು ಹಳ್ಳಿನಲ್ಲಿ ಹುಟ್ಟಿ ಕುಣಗಲ್ನಲ್ಲಿ ವಿದ್ಯಾಭ್ಯಾಸ ಪಡೆದು ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ಜನರ ಸೇವೆಗೋಸ್ಕರ ಈಗಾಗಲೇ 1 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ 2ನೇ ಬಾರಿಗೆ ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇವತ್ತು ಆ ದೇವೇಗೌಡರ ಬಗ್ಗೆ ನನಗೆ ಭಾಳಷ್ಟು ಅಭಿಮಾನ, ಗೌರವ. ಯಾಕಂದರೆ ಅವರು ನನ್ನ ಮತದಾರರು, ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಒಂದು ಒಳ್ಳೆಯ ವ್ಯಕ್ತಿಗೆ ಮತ ನೀಡಿದ್ರೆ ಭಾಳಷ್ಟು ಜನರಿಗೆ ಅದು ಸೇವೆಗೆ ಅವಕಾಶ ಆಗತ್ತೆ. ಲಾಭಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ ಮತ ನೀಡಿದ್ರೆ ಅದು ಸೇವೆ ಆಗೋದಿಲ್ಲ, ಅವರು ಸ್ವಾರ್ಥಕ್ಕೆ ಮಾತ್ರ ಉಪಯೋಗ ಆಗತ್ತೆ. ಆ ದೇವೇಗೌಡರು ಕೂಡ ಒಂದೊಂದು ಮತನೂ ಜನರ ಸೇವೆಗೋಸ್ಕರ ಉಪಯೋಗಕ್ಕೆ ಬರುತ್ತೆ. ಅಂಥ ಒಂದು ವ್ಯಕ್ತಿನ ನಾವು ಆಯ್ಕೆ ಮಾಡಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ. ಇವತ್ತು ನಾವು ಮೈತ್ರಿ ಅಭ್ಯರ್ಥಿಯಾಗಿ NDA ನಮ್ಮ ಅಭ್ಯರ್ಥಿಯಾಗಿ ಆ ದೇವೇಗೌಡರು ಇವತ್ತು ಸ್ಪರ್ಧೆ ಮಾಡಿದ್ದಾರೆ. ಅವರ ಕ್ರಮ ಸಂಖ್ಯೆ 1. ಮೈತ್ರಿ ಆದಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕ್ರಮ ಸಂಖ್ಯೆ 1 ಹುಡುಕೊಂಡು ಬರ್ತಾಯಿದೆ. ಗೌಡ್ರೆ, ಕ್ರಮ ಸಂಖ್ಯೆ 1 ಹುಡುಕೊಂಡು ಬರ್ತೈತೆ. ಬಹುಶಃ ಈ 1 ಅನ್ನೋದು ನಾವು ಕೊಡ್ತಾ ಇರೋ ಸಂಖ್ಯೆ ಅಲ್ಲ. ಮೈತ್ರಿ ಪ್ರಾರಂಭ ಆದಾಗಲಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಯಾವ ಚುನಾವಣೆ ಬಂದರೂ ಬಹುಶಃ ನಂಬರ್ 1 ಬರ್ತೈತೆ. ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವ್ರಿಗೂ 1 ಬಂದಿತ್ತು. ಇವ್ರಿಗೂ ಸಹ ನಂಬರ್ 1 ಬಂದಿದೆ. ಬಹುಶಃ ಫಲಿತಾಂಶ ಇಲ್ಲೇ ಕಾಣ್ತಾ ಇದೆ. ನಾನೊಂದು ಮಾತು ಹೇಳಿದೆ, ಮಾಗಡಿಯಲ್ಲಿ ಹುಟ್ಟಿ ಕುಣಗಲು ಅಂತ. ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳಗಾವಿಗೆ ಬಂದು ಬೆಂಗಳೂರಲ್ಲಿ ಅಡ್ರೆಸ್ ತೊಗೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಬೇಕಾ, ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಆ ದೇವೇಗೌಡರು ಬೇಕಾ? ಇದು ಎಲ್ಲರೂ ತೀರ್ಮಾನ ಮಾಡಿಕೊಳ್ಳಿ. ಇವತ್ತು ಇಲ್ಲಿ ಈ ದೇವೇಗೌಡರು ಇದ್ದಾರೆ, ಆದರೆ ನಾವು ಮತ ಕೊಡ್ಬೇಕಾದ್ರೆ ಆ ದೇವೇಗೌಡರಿಗೆ. ಯಾರಿಗೆ? ಆ ದೇವೇಗೌಡರಿಗೆ ಮತ ಕೊಡೋದು. ಆ ದೇವೇಗೌಡರು ಕೊಡೋ ಮತ ಈ ದೇವೇಗೌಡರಿಗೆ ಬಂದು ಸೇರತ್ತೆ. ಬನ್ನಿ ಗೌಡ್ರೆ. ಅಣ್ಣ, ನಾನೆಲ್ಲ ಹೇಳಿದ್ದೀನಿ ಅಣ್ಣ. ನಾನು ಮಾಗಡಿ ಅಂತ ಮೊದಲೇ ಹೇಳ್ಬಿಟ್ಟೆ ಅಣ್ಣ. ಮಾಗಡಿಯಲ್ಲಿ ಹುಟ್ಟಿ ಕುಡುಗಲಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬಂದು ಪದವಿ ಪಡೆದು ಅಣ್ಣ, ನಾನು ಅದೇ ಅಣ್ಣ ಹೇಳ್ತಾ ಇರೋದು ಅಣ್ಣ. ಜೊತೆಲೇ ದೇವೇಗೌಡರು ಅಂತ ಐತಣ್ಣ. ಯಾರು ಅಣ್ಣ? ಮಹಾರಾಷ್ಟ್ರದಲ್ಲಿ ಹುಟ್ಟುಬಿಟ್ಟು ಬೆಳಗಾಮಿಗೆ ಬಂದ್ಬಿಟ್ಟು ಬೆಳಗಾಮಿಂದ ಬೆಂಗಳೂರಿಗೆ ಬಂದು ಗೌಡ ಅಂತ ಇಟ್ಕೊಂಡ್ಬಿಟ್ರೆ ದಡ್ರಿದ್ದಾರೆ ಅಣ್ಣ. ಇಲ್ಲಿ ಯಾರನ್ನ ಕೇಳಿಸ್ಕೊಳ್ಳೋಕ್ಕೆ ಯಾರು ದಡ್ರಿಲ್ಲ ಅಣ್ಣ. ಹಾಂ, ಯಾರು ದಡ್ರಿಲ್ಲ. ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟೋಗಳ ಸ್ಪಷ್ಟವಾಗಿ ಎಲ್ಲನೂ ಕಲಿಸ್ಕೊಟ್ಬಿಟ್ಟೆ ಇಲ್ಲಿ ಬೆಂಗಳೂರು ಕಟ್ಟಿರೋದು. ಹಂಗಾಗಿ ಇಲ್ಲೇ ನಾವೇನು ಯಾರಿಗೇನು ಹೇಳಬೇಕಾಗಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಒಂದೇ ಮಾತು, ಆ ದೇವೇಗೌಡರು ಕೊಡೋ ಓಟು ಈ ದೇವೇಗೌಡರಿಗೆ ಬಂದು ಸೇರುತ್ತೆ. ಯಾರು ಕೊಡೋ ಓಟು? ಯಾರಿಗೆ?
ಆ ಓಟ್ ಎಲ್ಲಿಗೆ ಬಂದು ಸೇರತ್ತೆ? ಸಾಕಲ್ಲ? ಹೆಚ್ಚಿಗೆ ಏನು ಹೇಳೋದು ಬೇಡ ಅಲ್ಲ? ನಿಮ್ಮೆಲ್ಲರ ಒಂದು ಓಟು ದಯವಿಟ್ಟು ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಮ್ಮ ಕೈಗೆ ಸಿಗೋಂಥವ್ರು, ಭೂ ಕಬಳಿಕೆಗೆ ಬರದೇ ಇರೋಂಥವ್ರು, ವ್ಯಾಪಾರ ಮಾಡದೇ ಇರೋಂಥವ್ರು, ನ್ಯಾಯಯುತವಾಗಿ ಜನಸೇವೆ ಮಾಡೋಂಥವ್ರಿಗೆ ನಮ್ಮ ಓಟ್ ಕೊಟ್ಟರೆ ಅದು ಜನಸೇವೆಗೋಸ್ಕರ ಉಪಯೋಗ ಆಗುತ್ತೆ. ದಯವಿಟ್ಟು ಈ ನಮ್ಮ ಆ ದೇವೇಗೌಡರಿಗೊಂದು ಓಟ್ ಕೊಟ್ಟು ನಾವೆಲ್ಲರೂ ಒಟ್ಟಿಗೆ ಮೈತ್ರಿ ಅಭ್ಯರ್ಥಿ ಇವ್ರನ್ನ ಗೆಲ್ಲಿಸ್ಕೊಳ್ಳೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸಮನ್ವಯ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವರು ಮತ್ತು ಉಪಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಇರ್ತಕ್ಕಂತಹ 6 ವರ್ಷಕ್ಕೂ ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೋರಿಕೆ ಮಾಡ್ತೇನೆ. ಭಾರತ್ ಮಾತಾ ಕಿ. ಸ್ವಲ್ಪ ಜೋರಾಗಿ ಹೇಳ್ರಪ್ಪ, ಅಭ್ಯಾಸ ಮಾಡೋಣ. ಭಾರತ್ ಮಾತಾ ಕಿ. ನೆನ್ನೆ ಧರ್ಮಸ್ಥಳದಾಗ ಅಲ್ಲೇ ಹೇಳವ್ರಪ್ಪ. ಯಾರ ಮುಂದೆ? ಸಿದ್ದರಾಮಯ್ಯ DK ಶಿವಕುಮಾರ್ ಮುಂದೆ ಭಾರತ್ ಮಾತಾ ಕಿ ಜೈ ಅಂತ ಹೇಳವ್ರೆ. ಇಲ್ಲೇನು ಹೇಳಕ್ಕೆ? ಇಲ್ಲೇ ನಾವಿರೋದಲ್ವಾ? ಭಾರತ್ ಜೈ. ಅಲ್ಲಿ ಹೇಳಕ್ಕೆ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ? ಇಲ್ಲಿ ನಾವ್ಯಾಕೆ ಭಯ ಬೀಳಬೇಕು? ಬಂಧುಗಳೇ, ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ JDS ಕಾರ್ಯಕರ್ತರಿಗೆ, ಮುಖಂಡರಿಗೆ ನಾನು ಮೊದಲನೇದಾಗಿ ಶಿರಸಾವಹಿಸಿ ನಮಿಸಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಭಿನಂದನೆಗಳು. ಚಪ್ಪಾಳೆ ಹೊಡೆದ್ಬಿಟ್ರಿ, ಯಾಕೆ ಅಂತ ಕೇಳಿಲ್ಲಲ್ಲ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ಆದಮೇಲೆ ಕೆಲವು ಕಡೆ ಸಂಪರ್ಕದ ಕೊರತೆ ಆಗಿತ್ತು. ಅಷ್ಟಿದ್ರೂ ಕೂಡ ಅದನ್ನು ಮನಸ್ಸಿಗೆ ಹಾಕ್ಕೊಂಡೆ. ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ BJP ಸಭೆ ನಡೆಯುತ್ತೋ ಅಲ್ಲೆಲ್ಲ JDS ಕಾರ್ಯಕರ್ತರು ಇದ್ದೇ ಇರ್ತಾ ಇದ್ರು. ಶಾಲು ಹಾಕ್ಕೊಂಡೇ ಇರ್ತಾ ಇದ್ರು JDS ಕಾರ್ಯಕರ್ತರು. ಶರವಣ ಹೇಳ್ತಾವ್ರೆ ಜಾಸ್ತಿ ನಾವೇ ಇರ್ತಾ ಇದ್ದೀರಿ ಅಂತ. ಆ ರೀತಿ ಒಂದು ರೀತಿ ಹಾಲು ಜೇನ ರೀತಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಒಂದು ಸಮನ್ವಯದಿಂದ, ಏನು ಕೇಂದ್ರದ ನಾಯಕರು ಹೇಳದೇ ಇದ್ರು ಕೂಡ ಮನಸ್ಫೂರ್ತಿಯಾಗಿ, ಅಂದ್ರೆ ಕೇಂದ್ರದವ್ರು ಹೇಳಬೇಕು, ಲೀಡ್ರ್ ಹೇಳಬೇಕು ಅಂತ ಯಾರಿಗೂ ಗಮನಕ್ಕೆ ಬರಲಿಲ್ಲ. ಇಲ್ಲಪ್ಪ, ಇಂಥ ಕಷ್ಟ ಸಮಯದಲ್ಲಿ ನಾವೆಲ್ಲರೂ ಕೂಡ ದೇವೇಗೌಡರು ಏನು ಹೇಳಿದ್ದಾರೆ, ಈ ದೇಶದ ಪ್ರಧಾನಿ ಮತ್ತೊಮ್ಮೆ ನರೇಂದ್ರ ಮೋದಿ ಆಗಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಾ. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಚಪ್ಪಾಳೆ ಹೊಡೀರಿ. ಬಂಧುಗಳೇ, ವೇದಿಕೆ ಮೇಲೆ ನಮ್ಮ ಕುಮಾರಣ್ಣವರು ಆಸೀನರಾಗಿದ್ದಾರೆ. JDSನ ರಾಜ್ಯದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು. ಅವ್ರು ಸದಾ ಹೇಳ್ತಾ ಇರ್ತಾರೆ, ಈ ಪಾಪಿಗಳ ಜೊತೆ ನಾನು ಸರ್ಕಾರ ಮಾಡಿ ಕ್ಲರ್ಕ್ ಆಗಿದ್ದೆ. ನಾನು 1 ವರ್ಷ 14 ತಿಂಗಳು ಕ್ಲರ್ಕ್ ಆಗಿ ಕೆಲಸ ಮಾಡಿದ್ದೀನಿ, P1 ಆಗಿ ಕೆಲಸ ಮಾಡಿದ್ದೀನಿ. ಲೆಟರ್ಗಳು ತಂದು ಟೇಬಲ್ಗಳ ಮೇಲೆ ಎಸ್ಬಿಟ್ಟು ಹೋಗ್ತಾ ಇದ್ರು. ನಿಜವಾಗಿ ನಾನು ಮುಖ್ಯಮಂತ್ರಿ ಅಂತ ನನಗೆ ಒಳ್ಳೆಯ ಹೆಸರು ಬಂದರೆ ಅದು BJP ಸರ್ಕಾರದಲ್ಲಿ ಅಂತೇಳಿ ಕುಮಾರಣ್ಣವರು ಹಲವು ಬಾರಿ ಹೇಳಿದಾರ. ಕುಮಾರಣ್ಣನ ಗ್ರಾಮ ವಾಸ್ತವ್ಯ ಅವಾಗೆ ಕುಮಾರಣ್ಣವರು ಇಡೀ ರಾಜ್ಯಕ್ಕೆ ಪರಿಚಯ ಆಗಿ ಒಳ್ಳೆಯ ಮುಖ್ಯಮಂತ್ರಿ ಅಂತ ಹೆಸರು ಮಾಡಿದ್ದು ಆಗಲೇ. ಇಲ್ಲೋಗಿ ವಿಧಾನಸಭೆಯಲ್ಲಿ ಕೈ ಎತ್ತಿದ್ರಲ್ಲ, ಏನೋ ಜೋಡೆತ್ತು ಅಂತ. ಎಲ್ಲಿಗೆ ಹಾಕಿದ್ರು ಗೊತ್ತಾಯ್ತಲ್ಲ. ಈಗ ಕೆಲಸ ಆಗಬೇಕಾದ್ರೆ ಕೈ ಎತ್ತು, ಕೆಲಸ ಆದ ತಕ್ಷಣ ಚೂರಿ ಹಾಕು. ಇದು ಕಾಂಗ್ರೆಸ್ ಅವರ ಸಂಸ್ಕೃತಿ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ವೇದಿಕೆ ಮೇಲೆ ನಮ್ಮ ಅಶ್ವಥ್ ನಾರಾಯಣ ಅವರಿದ್ದಾರೆ, ನಮ್ಮ BJPಯ ಹಿರಿಯ ಮುಖಂಡರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗೋಪಾಲಣ್ಣ ಅವರು ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಮುನಿರತ್ನ ಅವರು ಕೂಡ ಈಗ ಒಳ್ಳೆ ಡೈಲಾಗ್ ಹೊಡೆದಿದ್ದಾರೆ. ಕುರುಕ್ಷೇತ್ರದ ಒಳ್ಳೆ ಡೈಲಾಗು ಕೂಡ ಹೊಡೆದಿದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಯುವ ಜನತಾ ದಳದ ಅಧ್ಯಕ್ಷರು. ಅದೇ ರೀತಿ ನಮ್ಮ ಮಾಜಿ ಮಂತ್ರಿಗಳಾದಂಥ ಯೋಗೇಶ್ವರ್ ಅವರು ಕೂಡ
ಬಂದಿದ್ದಾರೆ, ಜವರಾಯಿ ಗೌಡ್ರಿದ್ದಾರೆ, ಶರವಣ ಇದ್ದಾರೆ, ಆದೇವೇಗೌಡರು ನಮ್ಮ ಅಭ್ಯರ್ಥಿ, ರಮೇಶ್ ಗೌಡ ನಮ್ಮ ಅಧ್ಯಕ್ಷರು, ಅದೇ ರೀತಿ ಭಾಳಷ್ಟು ಮಹಿಳಾ ಶ್ರೀಮತಿ ಲಕ್ಷ್ಮಿ ಅವರು, ಶ್ರೀಮತಿ ಶೈಲಜಾ ಅವರು, ಮಂಜುನಾಥ್ ಅವರು, ನಿಸರ್ಗ ನಾರಾಯಣ ಸ್ವಾಮಿ ಅವರು, ಪ್ರಕಾಶ್ ಅವರು, ಗಂಗಾಧರ್ ಮೂರ್ತಿ, ಈ ಥರ ಹಲವಾರು ಗಣ್ಯರು ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಇದು ಈಗ ನಾವು ಹೊಂದಾಣಿಕೆ ಆಗಿದ್ದರೂ ಕೂಡ ಮೂಲತಃ ನಾವೆಲ್ಲ ಮೊದಲು ಜನತಾ ಪಾರ್ಟಿಯಲ್ಲಿ ಒಟ್ಟಿಗೆ ಇದ್ರಿ. ನಾವೆಲ್ಲ ಜನತಾ ಪಾರ್ಟಿ ಇದ್ದಾಗ ಒಟ್ಟಿಗೆ ಇದ್ರಿ. ಕಾಂಗ್ರೆಸ್ಸಿನ ದುರಾಡಳಿತ ಎಮರ್ಜೆನ್ಸಿ ತಂದು ಪತ್ರಿಕೆಯವ್ರನ್ನೆಲ್ಲ ಜೈಲಿಗೆ ಹಾಕಿ, ವಿರೋಧ ಪಕ್ಷದವ್ರನ್ನೆಲ್ಲ ಜೈಲಿಗೆ ಹಾಕಿದಾಗೂ ಕೂಡ ನಾವು ಕೂಡ ಅವತ್ತು ಜನಸಂಘ ಮತ್ತು ದೇವೇಗೌಡರು ಕೂಡ ಜೈಲಲ್ಲಿ ಹೋಗಿ ಇದ್ದು ಬಂದಂಥವ್ರು. ಅಂದರೆ ಕಾಂಗ್ರೆಸ್ಸಿನ ವಿರುದ್ಧವಾದಂಥ ಒಂದು ರಕ್ತಗತವಾಗಿ ನಮ್ಮ ಮೈಯಲ್ಲಿ ಬಂದ್ಬಿಟ್ಟಿದೆ. ಕಾಂಗ್ರೆಸ್ಸಿನ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಮಾಡಿದ್ದೀರಿ. ಮೊದಲಿಂದನೂ ಕೂಡ ಜನತಾ ಪಕ್ಷದಲ್ಲಿ ಈಗ ಮತ್ತೆ ಆ ಒಂದು ಅವಕಾಶ ಇವಾಗ ಹೊಂದಾಣಿಕೆ ಆಗಿರೋವಂಥದ್ದು ಅದೇ ಮಾದರಿ ಅಂತ ತಿಳ್ಕೊಳ್ಳಿ. ಸ್ವಲ್ಪ ಏನಾನ ಮನಸ್ಸು ಮಾಡಿದರೆ ಯೋಚನೆ ಮಾಡಿರಿ. ಸ್ವಲ್ಪ ಒಂದು ವರ್ಷದ ಹಿಂದೆ ಏನಾದರೂ ಮನಸ್ಸಾಗಿದ್ರೆ ಈ ದರಿದ್ರ ಸರ್ಕಾರ ಇವತ್ತು ಬರ್ತಾನೆ ಇರಲಿಲ್ಲ. ಗ್ಯಾರಂಟಿನ ಬರ್ತಾ ಇತ್ತ ಇವರು, ಹೆಜ್ಜೆನೇ ಇಕ್ತಾ ಇರಲ್ಲ ಇವರು. ಒಂದು ವರ್ಷದಿಂದ ಏನಾನ ಈ ಥರದ ಹೊಂದಾಣಿಕೆ ಆಗಿದ್ರೆ ಈ ದರಿದ್ರ ಸರ್ಕಾರ, ಈ ಲೂಟಿಕೋರರ ಸರ್ಕಾರ ಬರ್ತಾನೆ ಇರಲಿಲ್ಲ. ಬಿಡಿ, ಆಗಿದ್ದಾಗೋಯ್ತು. ಇನ್ನು ಮುಂದೆ ಆದರೂ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಈಗ ಆ ದೇವೇಗೌಡರನ್ನ ಗೆಲ್ಲಿಸಿದ್ರೆ ಮತ್ತೆ ನಮ್ಮ ದೇವೇಗೌಡರಿಗೆ ಕಿರೀಟ ಬರ್ತೈತೆ. ಎಲ್ಲಿ ನಮ್ಮ ದೇವೇಗೌಡರಿಗೆ ಕಿರೀಟ ಬರ್ತೈತೆ. ಅದನ್ನೇ ನಮ್ಮ ಫಿಲಮ್ ಮುನಿರತ್ನ ನಮ್ಮ ಡೈರೆಕ್ಟರ್ ಹೇಳಿದ್ದು. ನಮ್ಮ ಡೈರೆಕ್ಟರ್ ಅವರು ನನಗೂ ಗೊತ್ತಿರಲಿಲ್ಲ ಅವರ ಕ್ಯಾಂಡಿಡೇಟ್, ಕಾಂಗ್ರೆಸ್ ಕ್ಯಾಂಡಿಡೇಟು. ನಾನು ನಮ್ಮವರೇ ಇಲ್ಲಿ ಅಂತ ತಿಳ್ಕೊಂಡಿದ್ದೆ. ನನಗೂ ಗೊತ್ತಿರಲಿಲ್ಲ ಅವರು ಕ್ಯಾಂಡಿಡೇಟು ಬೇರೆ ಕಡೆ ಎಲ್ಲೋ. ಮುನಿರತ್ನಂ ಅವ್ರು ಹೇಳ್ತಾ ಇದ್ರು ಮಹಾರಾಷ್ಟ್ರ ಬಂದಿರೋದು, ಅಂದರೆ ರಾಮೋಜಿ ರಾವ್ ಅಂತ ಈಗ ಹೆಸರು ಬದಲಾವಣೆ ಮಾಡ್ಕೊಂಡು ಗೌಡ ಅಂತ ಇಟ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಮುನಿರತ್ನಂ ಅವರು ರಿಸರ್ಚ್ ಮಾಸ್ಟ್ರು. ಅವರು ರಿಸರ್ಚ್ ಮಾಡಿ ನೋಡಿ, ಎಲ್ಲ ರಿಸರ್ಚ್ ಮಾಡಿ ಹೇಳಿದ್ದಾರೆ. ಜನಕ್ಕೂ ಗೊತ್ತಾಗ್ಲಿ ಅಂತ ಹೇಳಿದಾರ ನೋಡಿ. ಮುನಿರತ್ನಂ ಎಷ್ಟು ಬುದ್ಧಿವಂತರಿದ್ದಾರೆ ನೋಡಿ. ಅದರಿಂದ ಆ ದೇವೇಗೌಡ ನಮ್ಮ ಒಳ್ಳೆಯ ಅಭ್ಯರ್ಥಿ, ಸರಳ ಸ್ವಭಾವದವರು. ಒಕ್ಕಲಿಗರ ಸಂಘದಲ್ಲಿ ಡೈರೆಕ್ಟರ್ ಆಗಿ, ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಾರೆ, ಪರಿಚಯ ಇದೆ. ಅವ್ರನ್ನ ನಾವು ಗೆಲ್ಲಿಸ್ಬೇಕು. ನಾವಿಲ್ಲಿ ಸಾವಿರಾರು ಜನ ಬಂದಿದ್ದೀರಿ, ಸುಮಾರು ಒಂದು 2,000 ಜನ ಇಲ್ಲಿದ್ದೀರಿ ಅಂತ ಇಟ್ಕೊಳ್ಳಿ. ನಾವಿಲ್ಲಿ ಭಾಷಣ ಕೇಳ್ತೀರಿ. ಕುಮಾರಣ್ಣ ಭಾಷಣ ಮಾಡಿದ್ರು, ನಾನು, ಅಶ್ವಥ್ ನಾರಾಯಣ ಎಲ್ಲ ಭಾಷಣ ಆಯಿತು ಕೇಳಿ ಹಿಂಗೆ ಟವಲ್ ಒದರ್ಬಿಟ್ಟು ಹಿಂಗೆ ಮನೆ ಕಡೆ ಹೋದ್ರೆ ಏನೂ ಆಗಲ್ಲ. ಅವತ್ತು ವೋಟಿಂಗ್ ದಿನ 4ನೇ ತಾರೀಕಲ್ಲನಪ್ಪ, 3ನೇ ತಾರೀಕು ವೋಟಿಂಗ್ ದಿನ ನಮ್ಮ ಕಾರಲ್ಲಿ ನಮ್ಮ ಜೊತೆ ಇನ್ನು 3 ಜನನ ಕೂತಿರ್ಸ್ಕೊಂಬರ್ಬೇಕು. ನಮ್ಮ ಕಾರಲ್ಲಿ ಮೋಟ್ರ್ ಬೈಕಲ್ಲಿ ಬಂದರೆ ನಮ್ಮ ಜೊತೆ ಹಿಂದೆ ಒಬ್ಬನು ಪರ್ಮನೆಂಟಾಗಿ. ಎಲ್ಲಿಗೆ ನಾವು ಅವತ್ತು ನಾವು ಪರ್ಮನೆಂಟಾಗಿ ಒಂದು ವೋಟ್ ಹಾಕ್ಸ್ತೀರಿ. ನಾವಿರೋರು ನಾವು ಹಾಕ್ತೀರಿ. ಇಲ್ಲ ಅಂದರೆ ನನ್ನ ಕಾರಲ್ಲಿ 4 ಜನನ ಇಲ್ದಿದ್ದು ನನ್ನ ಕಾರೇ ಹೊರಡಲ್ಲ ಅಂತ ತೀರ್ಮಾನ ಮಾಡಿ, ಈ 2,000 ಜನ ತೀರ್ಮಾನ ಮಾಡಿದ್ರು 10,000 ಜನ ಹೊಡ್ತಾರೆ. ಅವಾಗ ಕುಮಾರಣ್ಣವರು ಸಭೆ ಕರೆದಿದ್ದಕ್ಕೂ ಸಾರ್ಥಕ ಆಗ್ತೈತೆ, ನಾವು ಭಾಷಣ ಮಾಡಿದ್ಕೂ ಸಾರ್ಥಕ ಆಗ್ತೈತೆ, ದೇವೇಗೌಡರು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅಂದಿದ್ದಕ್ಕೂ ಸಾರ್ಥಕ ಆಗ್ತೈತೆ. ಇಲ್ಲ ಅಂದರೆ ಚಪ್ಪಾಳೆ ಹೊಡೆದು ಹೋಗೋದು ಬಿಟ್ಟರೆ ಏನೂ ಇರಲ್ಲ. ಮನ್ಸು ಯೋಚನೆ ಮಾಡಿ. ನಾ ಏನು ಸಮಯ ಜಾಸ್ತಿ ಕೇಳಲ್ಲ ನಿಮ್ಮನ್ನು. ಓಡಾಡ್ರಿ, ಮನೆ ಮನೆ ಪಾದಯಾತ್ರೆ ಮಾಡ್ರಿ, ಕೈ ಮುಗಿರಿ, ಬಿಸಿಲ ಏನೂ ಇಲ್ಲ. ನೀವು ಬರೋ ದಿನ ನಿಮ್ಗೆ ಲಿಸ್ಟ್ ಕೊಟ್ಟಿದ್ದಾರೆ. ರಮೇಶ್ ಗೌಡ ಎಲ್ಲರಿಗೂ ಲಿಸ್ಟ್ ಕೊಟ್ಟಿದ್ದಾರೆ. ತಗೊಂಡೋಗಿ ನಿಮ್ಮ ಏರಿಯಾದಲ್ಲಿ ಯಾರಿದ್ದಾರೆ, ನಿಮ್ಮ ಮನೆ ಪಕ್ಕ ಯಾರಿದ್ದಾರೆ, ಎದುರುಗಡೆ ಮನೆ ಯಾರಿದ್ದಾರೆ, ಹಿಂದೆ ಮನೆಯಲ್ಲಾರು, ಇಷ್ಟೇ. ದೂರನೂ ಹೋಗ್ಬೇಡಿ ನೀವು. ನಿಮ್ಮ ಮನೆ ಸುತ್ತೂ ಇರೋವಂಥವ್ರನ್ನ 4 ಜನ ಮಾತಾಡ್ಕೊಂಡು ಫೋನಲ್ಲಿ, ನಾನು ಇಷ್ಟು ಗಂಟೆಗೆ ಹೊರಡ್ತೀನಪ್ಪ, ನಮ್ಮದು ಪೋಲಿಂಗ್ ಸ್ಟೇಷನ್ನು ಈ ಥರ ಜಯನಗರದಲ್ಲಿದೆ, ನಮ್ಮದು RR ನಗರದಲ್ಲಿದೆ, ಎಲ್ಲೋ ಒಂದು ಕಡೆ ಬೊಮ್ಮನಹಳ್ಳಿಯಲ್ಲಿದೆ, ಎಲ್ಲೋ ಒಂದು ಕಡೆ ಹೇಳಿ ನಾನು ಹೋಗ್ತಾ ಇದ್ದೀನಿ, ನೀವೆಲ್ಲ ಬರಬೇಕು ಅಂತ ಕರ್ಕೊಂಡು ಅವ್ರಿಗೆ ಏನಾನ ಕಾಫಿ ಕೊಡಿಸಿ ಸೀದಾ ಕರ್ಕೊಂಡೋಗಿ ಓಟ್ ಹಾಕಿ ಬಂದರೆ ಈ ಸಭೆ ಮಾಡಿದ್ಕೂ ಸಾರ್ಥಕ ಆಗ್ತೈತೆ. ಆ ದೇವೇಗೌಡರು ಗೆದ್ದೇ ಗೆಲ್ತಾರೆ. ಆ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಇದು ಇಂಪಾರ್ಟೆಂಟು. ಚುನಾವಣೆಗೆ ನಾವೇನು ಮಾಡ್ತೀರಿ ಅಂತ ಇಂಪಾರ್ಟೆಂಟು. ಚುನಾವಣೆಗೆ ನಾವೇನು ಕೆಲಸ ಮಾಡಿದ್ರಿ ಅಂತ ಇಂಪಾರ್ಟೆಂಟು.
ಹಾಗೆ ಹೋಗಲ್ಲ. ಇವರು ಕಾಂಗ್ರೆಸ್ ಅವ್ರು ಇರೋ ಕೊಳೆಯನ್ನು ತೊಳಿಬೇಕಾದ್ರೆ ಸರ್ಫ್ ಹಾಕಿ ಪರ್ಕೆ ತಗೊಂಡು ತೊಳಿಬೇಕೀಗ, ಅಷ್ಟು ಕುಲಿಗೆಡಿಸ್ಬಿಟ್ಟಿದ್ದಾರೆ. ಸರ್ಫ್ ಹಾಕ್ಬೇಕು ಅಂದ್ರೆ ಕೈ ನಾವೆಲ್ಲ ಸೋಪ್ ಮಾಡ್ಕೊಬೇಕು, ಪರ್ಕೆ ತಗೊಳ್ಬೇಕು ಗುಡ್ಸಕ್ಕೆ. ಇಲ್ಲ ಹಂಗೆ ಹೋಗು ಅಂದ್ರೆ ಮಂತ್ರ ಹಾಕಿದ್ರೆ ಯಾವ ಮಾವಿನಕಾಯಿನೂ ಉದುರಲ್ಲ. ನಿಮ್ಗೆ ಗೊತ್ತಿರಲಿ, ಎಲ್ಲ ಈಗ ಎಲ್ಲ ಮುಗ್ದೋಗಿದೆ. 6 ಫೇಸ್ ಎಲೆಕ್ಷನ್ ಮುಗ್ದಿದೆ, ಇನ್ನೊಂದೇ ಒಂದು ಫೇಸ್ ಎಲೆಕ್ಷನ್ ಇರೋದು. ಅಶ್ವತ್ಥನಾರಾಯಣ ಅಲ್ಲಪ್ಪನ ಇನ್ನೊಂದೇ ಫೇಸ್ ಎಲೆಕ್ಷನ್ ಇರೋದು 1ನೇ ತಾರೀಕು ನೋಡಿ. ಅದು ಒಂದೇ, ಬಿಜೆಪಿಗೆಲ್ಲ ಒಂದೇ, ಕುಮಾರಣ್ಣಂದು ಒಂದೇ, ನಂದು ಅಶೋಕನು ಒಂದೇ. ಇವಾಗ ಬಂದಿರೋ ಎಲ್ಲ ಸಮೀಕ್ಷೆಗಳು, ಮೊನ್ನೆ ಒಂದು ಸ್ವಲ್ಪ 2ನೇದು 3ನೇದ್ರಲ್ಲಿ ಸ್ವಲ್ಪ ಆಟ ಆಡ್ತಾ ಇದ್ರು ಅವರು, ನಾವು ಹಂಗೆ ಹಿಂಗೆ ನಾವು ಬಂದ್ಬಿಡ್ತೀರಿ ಅಂತ. ಈಗ 4, 5, 6 ಆದಮೇಲೆ ಸದ್ಯ ಇಲ್ಲ ಅವ್ರದೀಗ. ಆ ಚುನಾವಣಾ ಚಾಣಕ್ಯ ಯಾರು? ಪ್ರಶಾಂತ್ ಕಿಶೋರ್ ಓಪನ್ ಆಗಿ ಹೇಳ್ಬಿಟ್ಟು, ಅವ್ರೇನು ನಮ್ಮ ಪಾರ್ಟಿಯವರಲ್ಲ, ಅವರು ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿಗೆ ಅಡ್ವೈಸರ್ ಆಗಿದ್ದವರು. ಅವರು ಬಿಜೆಪಿ ವಿರುದ್ಧವಾಗಿ ಪ್ರತಿ ಸರಿನೂ ಮೋದಿ ಅವ್ರನ್ನ ಬೈತಾ ಇದ್ರು ಅವ್ರು, ಪ್ರತಿ ಸರಿನಲ್ಲಿ. ಇವತ್ತಿಗೂ ಬೈತಾ ಇದ್ರು. ಇವತ್ತು ಅವ್ರು ಹೇಳಿದ್ದಾರೆ ಒಂದು ವಾರದಿಂದ, ಯಾರು ಏನೇ ಮಾಡಿದ್ರು ಕೂಡ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. ಬಿಜೆಪಿ ಒಂದೇ ಇಂಡಿವಿಜುವಲ್ ಆಗಿ 300 ಆಸುಪಾಸು ಬರುತ್ತೆ. ಟೋಟಲ್ ಆಗಿ ಎಲ್ಲಾನು ಕೂಡ 370 ದಾಟ್ತೈತೆ ಅಂತ ಹೇಳಿದ್ರು. ಇದಕ್ಕಿಂತ ಇನ್ನೇನು ಬೇಕು? ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಈ ಭ್ರಷ್ಟ ಕಾಂಗ್ರೆಸ್ ಅವರು ಇರ್ಬೇಕಂತ ಯೋಚನೆ ಮಾಡ್ಬೇಕಲ್ಲ ನಾವು. ಆ ಯೋಚನೆ ಮಾಡ್ಬೇಕಾದ್ರೆ ಈ ಚುನಾವಣೆ ಗೆದ್ರೆ ತಾನೇ ನಮ್ಗೇನ, ಈ ಚುನಾವಣೆ ಗೆಲ್ಲಬೇಕು ನಾವು. ಕರ್ನಾಟಕದಲ್ಲಿರುವಂತ ಈ ಕಾಂಗ್ರೆಸ್, ಲೂಟಿಕೋರರ ಕಾಂಗ್ರೆಸ್ ಏನಿದೆ ನೋಡಿ, ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಅಶೋಕ್ ಅವನಿಗೆ ಲೆಕ್ಕನೇ ಗೊತ್ತಿಲ್ಲ ಅಂತ, ಬಡ್ಜೆಟೇ ಗೊತ್ತಿಲ್ಲ, ನಾನು 15 ಬಡ್ಜೆಟ್ ಮಾಡಿದ್ದೀನಿ ಅಂತ. ಅಣ್ಣ ಅದೇನು ಹೇಳ್ತಾರಲ್ಲ, ಇದಕ್ಕೆ ಕನ್ನಡಿ ಬೇಕಾ ಅಂತ, ಹಂಗೈ ಇರೋಕೆ. ಈಗ ನಾವೇ ನಮ್ಮನೇನೆ ತಗೊಳಪ್ಪ, ನಮ್ಮನೇಲಿ ನಾವು ಸಫಿಷಿಯೆಂಟ್ ಇದ್ದೀರಿ ಅಂತ ಹೇಳಿದ್ರೆ ಸಾಲ ಯಾಕೆ ಮಾಡ್ಬೇಕಪ್ಪ? ನೀನು ಹೋಗಿ ಸಾಲ ಮಾಡ್ತೀಯ, ಕಂಡೋರ್ ಮನೆ ಬಾಗಲ್ಲಿ ನಿಂತ್ಕೊಂಡು ಸಾಲ ಕೇಳ್ತೀಯ ಅಂದಮೇಲೆ ನಿನ್ ಬಡ್ಜೆಟ್ ಎಲ್ಲಿ ಬಂತು? ನಿಂದು ಸಾಲಗಾರ ಆಗಿದೆಯಲ್ಲ ಇವತ್ತು, ಸಾಲ ಕೊಡೋರು ಇಲ್ಲ. ಲಕ್ಷಾಂತರ ಕೋಟಿ ಸಾಲ ಮಾಡ್ತಾ ಇದ್ದಾರೆ, ದುಡ್ಡಿಲ್ಲ. BDA ಕಾಂಪ್ಲೆಕ್ಸ್ಗಳಿದ್ವು, ಸುಮಾರು 3,000 ಕೋಟಿ ಬೆಲೆ ಬಾಳ್ತಾ ಇದೆ BDA ಕಾಂಪ್ಲೆಕ್ಸ್ಗಳು ಬೆಂಗಳೂರಲ್ಲಿರೋದು. ಯಾರೋ ಪುಣ್ಯಾತ್ಮರು ಲಕ್ಷ್ಮಣರಾವ್ ಅಂತವರೆಲ್ಲ ಹಿಂದೆ ಅದನ್ನ ಕಾಪಾಡಿಕೊಂಡು ಅದನ್ನ ಕಾಂಪ್ಲೆಕ್ಸ್ಗಳು ಮಾಡಿ ಜನಗಳಿಗೆ ಸಹಾಯ ಮಾಡಿದ್ರು. ಅದನ್ನ ಇವತ್ತು ಮಾರಾಟಕ್ಕೆ ಇಕ್ಕಿದ್ದಾರೆ, ಮಾರಾಟಕ್ಕೆ ಹೊರಟು ಬಿಟ್ಟಿದ್ದಾರೆ. ಅದನ್ನೆಲ್ಲ ಯಾರೋ ಪುಣ್ಯಾತ್ಮ ಇವರೆಲ್ಲ ಮಾಡಿದ್ದು. ಆ ಪುಣ್ಯಾತ್ಮ ಮಾಡಿದ್ದಂಥ ಸಂಪಾದನೆನೂ ಕೂಡ ಅದರಿಂದ ಒಂದಷ್ಟು ಬಾಡಿಗೆ ಬರ್ತಾ ಇತ್ತು. ಈ ಕೋಳಿ ಮೊಟ್ಟೆ ಇಕ್ತೈತಲ್ಲ, ದಿನ ಒಂದೊಂದು ಮೊಟ್ಟೆ ಇಕ್ತಾ ಇತ್ತಂತೆ. ಅವನಿಗನ್ಸ್ತು, ದಿನ ಯಾಕೆ ಕೋಳಿನೇ ತಿಂದು ಬಿಡೋಣ ಅಂತ. ಹಂಗೆ ತಿನ್ನಕ್ಕೆ ಹೊರಟಿದ್ದಾರೆ ಇವರು, ಕೋಳಿನೇ ತಿನ್ನಕ್ಕೆ ಹೊರಟಿದ್ದಾರೆ ಇವತ್ತು ಕಾಂಗ್ರೆಸ್. 100 ಕೋಳಿನೂ ಇಲ್ಲ, ಮೊಟ್ಟೆನೂ ಇಲ್ಲ, ಎರಡನ್ನೂ ತಿಂದಾಕ್ತಾ ಇದ್ದಾರೆ. ಈಗ ಎಲ್ಲ ಕಳಿಸ್ಬೇಕಲ್ಲ ATM ಆಗಿ. ಅಲ್ಲಿ ಬೇರೆ ಗತಿ ಇಲ್ಲ ಇವ್ರಿಗೆ. ಡೆಲ್ಲಿಯಲ್ಲಿರೋ ಅಂತ ಕಾಂಗ್ರೆಸ್ ನಾಯಕರಿಗೆ ಇವರೇ ಗತಿ. ಈಗ ಇಲ್ಲಿಂದ ದುಡ್ಡು ಹೊಡಿಬೇಕು, ಅಲ್ಲಿ ಕಳಿಸ್ಬೇಕು. ಗೊತ್ತಲ್ಲ ಮೋದಿ ಅವರು ಎಷ್ಟು ಸಾವಿರಾರು ಕೋಟಿ ಹಿಡಿದಿದ್ದಾರೆ. 1000 ಕೋಟಿ ದುಡ್ಡು ಸೀಸ್ ಆಗಿರೋದು, ಹೈಯೆಸ್ಟ್ ದುಡ್ಡು ಇತಿಹಾಸದ ಯಾವುದೇ ಎಲೆಕ್ಷನ್ ಅಲ್ಲಿ ಅಷ್ಟು ಸೀಸ್ ಆಗಿಲ್ಲ. ಅಷ್ಟು ಸೀಸ್ ಆಗಿದೆ, ಎಲ್ಲ ಕಾಂಗ್ರೆಸ್ ಅವ್ರ ಮನೆಯಲ್ಲೇ ಸಿಕ್ಕಿರೋದು. ಒಬ್ಬ ಮಂತ್ರಿ ಮನೆಯಲ್ಲಿ, ಕಾಂಗ್ರೆಸ್ಸಿನ ಮಂತ್ರಿ ಮನೆಯಲ್ಲಿ 60 ಕೋಟಿನೂ ಏನೋ ಸಿಕ್ಕಿದೆ. ಮಂತ್ರಿ ಮನೆಯಲ್ಲ, ಅವನು PA ಮನೆಯಲ್ಲಿ. ಅವನ ಮನೆಯಲ್ಲಿ ಎಷ್ಟು ಸಿಕ್ಕಿದೆ ಗೊತ್ತಿಲ್ಲ, PA ಮನೆಯಲ್ಲಿ ಸಿಕ್ಕಿದೆ. ಅಂದ್ರೆ ಇಲ್ಲಿ ಲೆಕ್ಕ ಹಾಕೊಳ್ಳಿ, ಇಲ್ಲಿ ನಮ್ಮ ಕಾಂಗ್ರೆಸ್ ಅವ್ರ ಮನೆಗಳಲ್ಲಿ ಎಷ್ಟೆಷ್ಟು ಇರಬೇಕು ಅಂತ ಲೆಕ್ಕ ಹಾಕೊಳ್ಳಿ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದು ಈ ಕರ್ನಾಟಕದ ಒಂದು ಚರಿತ್ರೆ ಇತ್ತು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ನಾನು ಇಡೀ ದೇಶದಲ್ಲಿ GDP ಅಂತ ಇರ್ತೈತೆ ಒಂದೊಂದು ರಾಜ್ಯಕ್ಕೆ. ಅಂದ್ರೆ GDP ಒಳ್ಳೆ GDP ಇದ್ರೆ ಆ ರಾಜ್ಯ ಸುಭಿಕ್ಷವಾದಂಥದ್ದು ಅಂತೇಳಿ. ವಿಜಯನಗರ ಸಾಮ್ರಾಜ್ಯ ಇರ್ತೈತಲ್ಲ, ದೇಶದಲ್ಲಿ ಬೇರೆ ಬೇರೆ ಸಾಮ್ರಾಜ್ಯನೂ ಇತ್ತು. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ತುಂಬಿ ತುಳಿತಾ ಇತ್ತು, ಚಿನ್ನ ರತ್ನ ಎಲ್ಲ ಅಳೆದು ಮಾರ್ತಾ ಇದ್ರು ಅಂತೇಳಿ. ನಮ್ಮ ರಾಜ್ಯನೂ ಕೂಡ, ನಮ್ಮ ರಾಜ್ಯ ಮಹಾರಾಷ್ಟ್ರ, ಇದು ತಮಿಳ್ನಾಡು, ಇವೆಲ್ಲನೂ ಕೂಡ ಡೆಲ್ಲಿ, ನಾವು GDPಗಿಂತ ಜಾಸ್ತಿ ಇದ್ದೀರಿ ನಾವು.
ಅಂದರೆ ನಮ್ಮದು ದೇಶದ GDP ಇದೆಯಲ್ಲ ಅದಕ್ಕಿಂತ ನಾವು ಮೇಲೆ ಇದ್ರಿ. ದೇಶದ ಆದಾಯಕ್ಕಿಂತ ನಮ್ಮದು GDP ಜಾಸ್ತಿ ಇತ್ತು. ಮೊದಲನೇ ಬಾರಿ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿ ಕಳೆದ 50 ವರ್ಷದಲ್ಲಿ ನಮ್ಮ GDP ಮೈನಸ್ ಔಟ್ ಇದೆ. ಕರ್ನಾಟಕದ್ದು ಮೈನಸ್ ಔಟ್ ಇದಿರಿ. ಮುಂದಿನ ವರ್ಷನೂ ಮೈನಸ್ಸೇ. ಮುಂದಿನ ವರ್ಷನೂ 1 ಲಕ್ಷ ಕೋಟಿ ಸಾಲ ಮಾಡ್ಬೇಕು ನಾವು. ಈ ಸ್ಥಿತಿಗೆ ಸಿದ್ದರಾಮಯ್ಯನವರು ನಮ್ಮನ್ನು ತಂದಿದ್ದಾರೆ. ಇವತ್ತು ಒಬ್ಬೊಬ್ಬರು ಮನುಷ್ಯದ ಮೇಲೂ ಸುಮಾರು 97-98 ಸಾವಿರ ನೀವು ಸಾಲ ಮಾಡಿಲ್ಲ, ಆದರೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಸಾಲ ಇದೆ. ಇವತ್ತು ನಮ್ಮ ಕರ್ನಾಟಕದ ಎಲ್ಲ 7 ಕೋಟಿ ಜನ ಇದ್ದಾರಲ್ಲ, ಎಲ್ಲರ ತಲೆ ಮೇಲೂ ಸಾಲ ಎಳೆದಿದೆ ಸಿದ್ದರಾಮಯ್ಯ. ಅದರಿಂದ ಈ ಸರ್ಕಾರ ಇಷ್ಟು ವರ್ಸ್ಟಾಗಿ ಇರೋವಂಥ ಸರ್ಕಾರವನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ. ಈ ಬದಲಾವಣೆಯನ್ನು ಬಯಸಬೇಕಾದ್ರೆ ಈ MLC ಚುನಾವಣೆಗಳಿಂದನೇ ಬದಲಾವಣೆಗಳನ್ನು ಬಯಸಬೇಕು. ನಾವು ಮೋದಿ ಅವರಿಗೆ ಒಂದು ಸ್ಟ್ರೆಂತ್ ಕೊಡಬೇಕಲ್ಲ. ನಾವು ಇದು ಗೆದ್ದಿದ್ದೀರಿ, ಜನಕ್ಕೂ ಒಂದು ಕಾನ್ಫಿಡೆನ್ಸ್ ಕೊಡಬೇಕು. ನಾವು ಇದನ್ನು ಗೆದ್ದಿದ್ದೀರಿ ಅನ್ನೋ ಕಾನ್ಫಿಡೆನ್ಸನ್ನು ನಾವು ಕೊಡಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ಕುಮಾರಣ್ಣ ಅವರು, ನಮ್ಮ JDSನ ಅಧ್ಯಕ್ಷರಾದಂಥ ರಮೇಶ್ ಗೌಡರು, ನಮ್ಮ ಎಲ್ಲ ಇತರ ಮುಖಂಡರೆಲ್ಲರೂ ಕೂಡ ಸಭೆ ಕರೆದಿರೋವಂಥದ್ದು ಇದೇ ಉದ್ದೇಶ ಇಟ್ಕೊಂಡು ಕರೆದಿದ್ದಾರೆ. ಈ ಉದ್ದೇಶದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಆ ದೇವೇಗೌಡರನ್ನ ಗೆಲ್ಸೋಣ. ಇವತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರ ಏನಿದೆ ಅದು ನಾವು ನೋಡ್ತಾ ಇದ್ದೀರಿ. ಕಳೆದ 1 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲೇ ಇಲ್ಲ. ಯಾರು ಹೋಮ್ ಮಿನಿಸ್ಟ್ರು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಹೋಮ್ ಮಿನಿಸ್ಟ್ರನ್ನ ಬಿಟ್ಬಿಟ್ಟು ಬೇರೆಯವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟ್ರನ್ನ ಬಿಟ್ಬಿಟ್ಟು ಬೇರೆಯವರೇ ಹ್ಯಾಂಡಲ್ಗಳು ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟ್ರಿ. ಅವ್ರಿಗೇನು ಬೆಲೆ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ನನಗೆ. ಎಲ್ಲ ಇವರೇ ಮಾಡ್ತಾ ಇದ್ದಾರೆ. ಇವತ್ತು ನೋಡಿದೆ ಸರಾಸರಿ ದೇಶದ ಇದರಲ್ಲಿ 45% ಜಾಸ್ತಿ ಆಗಿದೆ ಕ್ರೈಮ್ ರೇಟ್ ಈ ವರ್ಷ. 45% ಕ್ರೈಮ್ ರೇಟು ಜಾಸ್ತಿ ಆಗ್ಬಿಟ್ಟಿದೆ ಈ ರಾಜ್ಯದಲ್ಲಿ. ಕೇಳೋರಿಲ್ಲ ಯಾರು. ಹೆಣ್ಣುಮಕ್ಕಳು ಶಾಲೆಗೆ ಹೋದರೆ ಗ್ಯಾರಂಟಿ ಇಲ್ಲ ಮನೆಗೆ. ಹೆಣ್ಣುಮಕ್ಕಳು ಉದ್ಯೋಗಕ್ಕೆ ಹೋದರೆ ಕೇಳಂಗಿಲ್ಲ ಮನೆಯಲ್ಲಿ, ಕೊಲೆ. ಇವತ್ತು ಲೂಟಿ ದೊಂಬಿ ನೋಡ್ತಾ ಇದ್ದೀರಾ, ಇದರಲ್ಲೆಲ್ಲ ಲೂಟಿ ಆಗ್ತಾ ಇರೋದು. ಪೊಲೀಸ್ ಸ್ಟೇಷನ್ ನುಗ್ಗಿ ಹೊಡಿತಾರೆ ರೇವ್ ಪಾರ್ಟಿಗಳು. ಮೊನ್ನೆ RRನಾಗದು ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಸಬ್ ಇನ್ಸ್ಪೆಕ್ಟ್ರು ಹೆಣ್ಮಗಳನ್ನ ಪೊಲೀಸ್ ಸ್ಟೇಷನ್ನಲ್ಲೇ ಹೊಡೆದಾಕ್ಬಿಟ್ಟು ಅವ್ರು ಹೋಗಿ ಇನ್ನೂ ಕೇಸೇ ಮಾಡಿಲ್ಲ, ಕೇಸೇ ಆಗಿಲ್ಲ. ಮೊನ್ನೆ ಮಂಗಳೂರಲ್ಲಿ, ಉಡುಪಿಯಲ್ಲಿ ದಾಂಧಲೆ, ವಾರ್, ಮಚ್ಚು ಲಾಂಗ್ ತಗೊಂಡು ವಾರ್ ಮಾಡ್ತಾ ಇದ್ದಾರೆ, ಕೇಳೋರೇ ಇಲ್ಲ. ಈ ಥರ ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇದಕ್ಕೆಲ್ಲ ಒಂದೇ ಒಂದು ಮಂತ್ರ, ನಾವು ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಏನಿದೆ, ಈ ವಿಧಾನ ಪರಿಷತ್ ಚುನಾವಣೆ, ಅದರಲ್ಲಿ ನಾವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾವು ಮಾಡೋಣ. ಮೊನ್ನೆ ಯಾರೋ ಶಿವರಾಮೇಗೌಡ ಅಂತ ನಮ್ಮ ಪಾರ್ಟಿಯಲ್ಲಿ ಏನೂ ಇಲ್ಲ, ಅವರು ರಾಜೀನಾಮೆ ಕೊಟ್ಟವ್ರಂತೆ. ನನಗೆ ಗೊತ್ತಿಲ್ಲ ಯಾವ ಪಾರ್ಟಿಗೆ ರಾಜೀನಾಮೆ ಕೊಟ್ಟರು. ಅವ್ರು ಹೇಳಿದ್ದಾರೆ, ನೋಡು ಕುಮಾರಣ್ಣನ ಮೇಲೆ ಎಲ್ಲ ಆಪಾದನೆ ಮಾಡಿಬಿಡ್ರಿ, ನಾನು ಮೋದಿಗೆ ಹೇಳ್ಬಿಟ್ಟು JDSನ BJPನ ಭಾಗ ಮಾಡಿಬಿಡ್ತೀನಿ ಅಂತ. ಎಂಚ ಚಂಡಾಳ್ರಿ ಇವರು, ಲೆಕ್ಕ ಹಾಕೊಳ್ಳಿ. ಅಂದರೆ ಕಾಂಗ್ರೆಸ್ ಅವರ ಐಡಿಯಲ್ಲಿ ಲೆಕ್ಕ ಹಾಕೊಳ್ಳಿ. ಅಲ್ಲ, ಎಂಥ ಐಡಿಯಾ ಇವ್ರದ್ದು, ಎಂಥ ಕುತಂತ್ರಿಗಳು ಇವರು ಅಂತೇಳಿ. ಅಂದರೆ ಅವ್ರಿಗೆ ಎದುರ್ಸಕ್ಕೆ ಧೈರ್ಯ ಇಲ್ಲ. ಅವ್ರಿಗೆ ಇದಲ್ಲ, ಮುಂದೆ ಬರೋಂಥ ಏನಾದರೂ MLA ಎಲೆಕ್ಷನ್ ಬಂದರೆ BJP JDS ಒಟ್ಟಿಗೆ ಹೋದ್ರೆ ನಮ್ಗೆ ಉಳ್ಗಾಲ ಇಲ್ಲ, ಅದಕ್ಕೆ ಬರೆದು ಮಾಡ್ಕೊಂಬಿಟ್ಟಿದ್ದಾರೆ. ಸರ್ವೇನೇ ಬೇಡ, ಅದಕ್ಕೆ ಸರ್ವೇನೇ ಬೇಕಾಗಿಲ್ಲ. ನಾವಿಬ್ಬರು ಒಟ್ಟಿಗೆ MLA ಎಲೆಕ್ಷನ್ಗೆ ಹೋದ್ರೆ ಅವ್ರ ಗ್ಯಾರಂಟಿ ತೋಪು, ಗ್ಯಾರಂಟಿ ಚೊಂಬೆ. ಹಾಕಿದ್ರಲ್ಲ ಅಡ್ವರ್ಟೈಸ್ಮೆಂಟು, ಆ ಚೊಂಬು ಅವ್ರ ಕೈ ಕೊಟ್ಬಿಡ್ತೀರ ಅಷ್ಟೇ. ನಾವು ಅದು ಗೊತ್ತಾಗಿ ಈಗ ಈ ಟ್ರಿಕ್ಸನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು JDS ಕಾರ್ಯಕರ್ತರು ಎಚ್ಚರದಿಂದ ಇರಬೇಕು. ನಾವು ಈ ಚುನಾವಣೆಯನ್ನು ನಮ್ಮ ಚುನಾವಣೆ ಅಂತ ತಿಳ್ಕೊಂಡು ತಾವೆಲ್ಲರೂ ಗೆಲ್ಲಿಸ್ಬೇಕು ಅಂತೇಳಿ ಮತ್ತೊಮ್ಮೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ತಾವೆಲ್ಲ ಸಹಾಯ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏನು ಇಡೀ ರಾಜ್ಯದಲ್ಲಿ 6 ವಿಧಾನ ಪರಿಷತ್ಗೆ ಏನು ಚುನಾವಣೆ ನಡೀತಾ ಇದೆ, ಅದರಲ್ಲಿ ವಿಧಾನ ಪರಿಷತ್ಗೆ ನಡೀತಿರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳದ್ದು ಒಂದು ಮನವಿ ಇದೆ.
ಈಗಾಗಲೇ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು, ಶಾಸಕಾಂಗ ಪಕ್ಷದ ನಾಯಕರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಯಾರು ಮೈತ್ರಿ ಅಭ್ಯರ್ಥಿ ಇದ್ದಾರೆ, ಯಾರು ಪಕ್ಷದ ಅಧಿಕೃತ ಅಭ್ಯರ್ಥಿಗಳಿದ್ದಾರೆ, ಅವರು ಮಾತ್ರ ನಮ್ಮ ಪಕ್ಷದ ಪೂಜ್ಯ ದೇವೇಗೌಡರು ಸಾಹೇಬ್ರದಿರ್ಬೋದು, ಕುಮಾರಣ್ಣವ್ರು ಇರ್ಬೋದು, ಅಥವಾ ನಿಖಿಲ್ ಕುಮಾರಣ್ಣವ್ರದ್ದಿರ್ಬೋದು, ಅವರ ಫೋಟೋವನ್ನು ಅವರು ಬಳಸ್ತಕ್ಕಂಥದ್ದು. ಆದರೆ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಪಾರ್ಟಿ ಪ್ರೈಮರಿ ಮೆಂಬರ್ಶಿಪ್ಪೇ ತಗೊಂಡಿಲ್ಲ. ಅಂಥ ವ್ಯಕ್ತಿ ಪೂಜ್ಯ ದೇವೇಗೌಡರು ಸಾಹೇಬ್ರದ್ದು, ಕುಮಾರಣ್ಣವ್ರದ್ದು ಮತ್ತು ನಿಖಿಲ್ ಕುಮಾರಣ್ಣವ್ರದ್ದು ಏನು ಅವರ ಒಂದು ಪಾಂಪ್ಲೆಟಲ್ಲಿ ಒಂದು ಫೋಟೋವನ್ನು ಹಾಕ್ಕೊಂಡು ಈಗಾಗಲೇ ಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ಇದು ಯಾವುದೋ ಒಂದು ಸಂಘಟನೆ ಅಲ್ಲ, ಇದು ಒಂದು ಪಕ್ಷ. ಆ ರೀತಿ ಏನಾದರೂ ಮಾಡಿದ್ರೆ ನಿಮಗೆ ಪಕ್ಷದಿಂದ ಕಠಿಣವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ತೀರಿ. ಅಷ್ಟೇ ಇಲ್ಲ, ಯಾರು ಆ ರೀತಿ ಆ ಪಾಂಪ್ಲೆಟ್ ಅನ್ನು ತಗೊಂಬಂದು ಕೊಡ್ತಾರೆ, ಪಕ್ಷದ ಕಾರ್ಯಕರ್ತರು ಮುಲಾಜಿಲ್ಲದೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಈ ತಮ್ಮ ಮಾಧ್ಯಮದ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕುಮಾರಣ್ಣವರು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಯುನಾಕ್ನಾಗಿರ್ತಕ್ಕಂತಹ ಮತ್ತು ಯುವಜನತಾಳದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಅವರು 2 ನಿಮಿಷ ಮಾತಾಡಬೇಕಂತ ತಿಳ್ಕೋರಿಕೆ. ನಿಖಿಲ್ ಅವರು. ಇಲ್ಲ, ಬೇರೆ ಯಾರಿಲ್ಲ, ಕುಮಾರಣ್ಣ ಮಾತಾಡ್ತಾರೆ ಕೊನೆಯಲ್ಲಿ. ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ನ 6 ಚುನಾವಣೆಗಳನ್ನ ಏನು ಎದುರಿಸ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು JP ಭವನದ ಪಕ್ಷದ ಕಚೇರಿಯಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ರಾಜ್ಯವನ್ನು 2 ಬಾರಿ ಆಡಳಿತವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಮುಖ್ಯಮಂತ್ರಿಗಳಾಗಿ ಅವರ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಣ್ಣವರೇ, ಭಾರತೀಯ ಜನತಾ ಪಾರ್ಟಿಯ ಹಿರಿಯಕರು LOP ನಾಯಕರು ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಶೋಕ್ ಅಣ್ಣ ಅವರೇ, ಇನ್ನೊಬ್ಬರು ಭಾರತೀಯ ಜನತಾ ಪಾರ್ಟಿಯ ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಅತ್ಯಂತ ಯಶಸ್ವಿಯಾಗಿ ಅವರ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಅಶ್ವಥ್ ಅಣ್ಣ ಅವರೇ, ಮುನಿರತ್ನ ಸಾಹೇಬ್ರೆ, ಯೋಗೀಶ್ ಅಣ್ಣ ಅವರೇ, ಗೋಪಾಲ್ ಅಣ್ಣ ಅವರೇ, ಸರ್ವಣ್ಣ ಅವರೇ, ನಮ್ಮ ನಿಸರ್ಗ ನಾರಾಯಣ ಸ್ವಾಮಿ ಅವರೇ, ನಮ್ಮ ಡಾಕ್ಟ್ರು ಇಲ್ಲೇ ಕೂತಿದ್ದಾರೆ ಸೀರಣ್ಣ ಅವರು, ಸಾಕಷ್ಟು ಜನ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ 2 ಪಕ್ಷದ ಬಲಿಷ್ಠವಾದಂಥ ನಾಯಕರುಗಳು, ಮುಖಂಡರುಗಳು ಇವತ್ತು ಈ ವೇದಿಕೆ ಮೂಲಕ ಸಾಕಷ್ಟು ವಿಷಯಗಳನ್ನ ತಮ್ಮ ಮುಂದೆ ಈಗ ಮಾತನಾಡಿದ್ದಾರೆ. ಬೆಳಗ್ಗೆ 11:15 ಗಂಟೆಗೆ JP ಭವನದಲ್ಲಿ ಇವತ್ತೇನು ತಾವೆಲ್ಲರೂ ಸೇರಿದ್ದೀರಿ. ಮಾತು ಪ್ರಾರಂಭ ಮಾಡಲಿಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಕೋರ್ತೀನಿ ತಡವಾಗಿ ಬಂದಿದ್ದಕ್ಕೆ. ಕಾರಣ ಇವತ್ತು ಭಾನುವಾರ ಸಾಕಷ್ಟು ಮದುವೆಗಳು, ಸಾಕಷ್ಟು ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ಇದ್ದಂಥ ಹಿನ್ನೆಲೆಯಲ್ಲಿ ಬರಲಿಕ್ಕೆ ಸ್ವಲ್ಪ ತಡ ಆಯಿತು. ಯಾವಾಗಲೂ ಯುವಕರು ಒಂದು ಸ್ವಲ್ಪ ಬೇಗ ಬಂದಿರಬೇಕು, ನಾನು ಟೈಮ್ ಕೀಪ್ ಅಪ್ ಮಾಡ್ತೀನಿ, ಆದರೆ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ತಡವಾಗಿ ಬಂದಿದ್ದಕ್ಕೆ ಮೊದಲನೇದಾಗಿ ಕ್ಷಮೆ ಯಾಚಿಸ್ತೀನಿ. ವೇದಿಕೆ ಮುಂದೆ ಕುಳಿತಿರ್ತಕ್ಕಂಥ 2 ಪಕ್ಷದ ಮುಖಂಡರುಗಳು, ಸಾಕಷ್ಟು ಜನ ಎಲ್ಲ ನಮ್ಮ ತಾಯಂದರು ಕೂಡ ಭಾಗಿಯಾಗಿದ್ದೀರಿ. ಸಾಕಷ್ಟು ಜನ 2 ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ತಾವೆಲ್ಲರೂ ಭಾಳ ಉತ್ಸಾಹಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಇತ್ತೀಚೆಗಷ್ಟೇ ನಡೆದಂಥ ಈ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಮೊದಲನೇ ಬಾರಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಮುತ್ಸದ್ದಿಗಳು, ಹಿರಿಯಕರು ಆಗಿರ್ತಕ್ಕಂಥ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ದೇವೇಗೌಡರು ಸಾಹೇಬರು ಬಹುಶಃ 62 ವರ್ಷದ ಸುದೀರ್ಘವಾದಂಥ ಅವರ ರಾಜಕಾರಣದ ಜೀವನದಲ್ಲಿ ಮೊದಲನೇ ಬಾರಿ ಇವತ್ತು ಈ ಒಂದು ತೀರ್ಮಾನವನ್ನು ತಗೊಂಡಿರ್ತಕ್ಕಂಥದ್ದು. ಬಹುಶಃ ಕಳೆದ 10 ವರ್ಷದಿಂದ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ರಕ್ಷಣೆಗೆ, ಈ ದೇಶದ ಸುಭದ್ರತೆಗೋಸ್ಕರ ಒಂದು ದಿನ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಳದೆ ಬಹುಶಃ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಶ್ರೀ ನರೇಂದ್ರ ಮೋದಿಜಿಯವರ ತಾಯಿ ನಿಧನರಾದಂಥ ಸಂದರ್ಭದಲ್ಲೂ ಕೂಡ
ಅವರ ಅಂತಿಮ ಸಂಸ್ಕಾರವನ್ನು ಮಾಡಿ ಆ ಕೂಡಲೇ ಮಾರನೇ ಕ್ಷಣವೇ ಈ ದೇಶವನ್ನು ಕಟ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಯಾರಾದರೂ ಇವತ್ತು ವ್ಯಕ್ತಿ ಇದ್ದಾರೆ ಅಂತಕ್ಕಂಥದ್ದಾದರೆ ಅದು ಶ್ರೀ ನರೇಂದ್ರ ಮೋದಿಜಿಯವರು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ತಾನೇ ಅಶೋಕಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಪ್ರಶಾಂತ್ ಕಿಶೋರ್ ಅವರ ಇಂಟರ್ವ್ಯೂ ನಾನು ಕೂಡ ನೋಡಿದೆ, ಕುಮಾರಣ್ಣವ್ರಿಗೂ ಕೂಡ ಕಳಿಸ್ತೆ, ನೀವು ಕೂಡ ಸ್ವಲ್ಪ ಸಮಯ ಬಿಡುವು ಮಾಡ್ಕೊಂಡು ನೋಡಿ ಅಂತ. ಬಹುಶಃ ಅವರು ಈಗಾಗಲೇ ಹೇಳಿದ್ದಾರೆ ಯಾವ ರೀತಿ ಕಳೆದ ಬಾರಿ ಏಕಾಂಗಿಯಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ 303ಕ್ಕೂ ಹೆಚ್ಚು ಸ್ಥಾನವನ್ನು ಏಕಾಂಗಿಯಾಗಿ ತಗೊಂಡಿದ್ರು. ಇವತ್ತು NDA ಮೈತ್ರಿಕೂಟದ ಎಲ್ಲ ಪಕ್ಷಗಳು ಜೊತೆಯಲ್ಲಿ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಪಕ್ಷವು ಕೂಡ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಹಾಗೂ ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇವತ್ತು ದೇವೇಗೌಡರು ಸಾಹೇಬರು ಇರ್ಬೋದು, ಕುಮಾರಣ್ಣವರು ಇರ್ಬೋದು, ಬಹಳ ಮುಖ್ಯವಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಇವತ್ತೇನು ಒಂದು ಸಮನ್ವಯ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಸಮನ್ವಯತೆ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಎದ್ದು ಕಾಣ್ತಾ ಇತ್ತು. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸಾಕಷ್ಟು ಜನ ಮುಖಂಡರುಗಳು ಇವತ್ತಿಲ್ಲಿ ಬಂದಿದ್ದೀರಿ. ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರು ತೆಳ ಹಂತದಿಂದ ಕೂಡ ಅಣ್ಣ ತಮ್ಮಂದರ ರೀತಿಯಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಇರ್ಬೋದು, ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ 28ಕ್ಕೆ 28 ಅಭ್ಯರ್ಥಿಗಳು NDA ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ತಾವೆಲ್ಲ ಪ್ರಾಮಾಣಿಕವಾಗಿ ಈಗಾಗಲೇ ಹೋರಾಟವನ್ನು ಮಾಡಿದ್ದೀರಿ. ದೇವೇಗೌಡರು ಹಿರಿಯಕರಿದ್ದಾರೆ. ಬಹುಶಃ ಜನಶಕ್ತಿ ಅಂತಕ್ಕಂಥ ಒಂದು ಪಾರ್ಟಿ ಏನು ಭಾರತೀಯ ಜನತಾ ಪಾರ್ಟಿ ಬರಲಿಕ್ಕಿಂತ ಮುಂಚಿತವಾಗಿ ಪ್ರಾರಂಭ ಆಯಿತು. ಸಂಘ 1976-83 ಅನ್ಕೊಳ್ತೀನಿ. ಗುಂಡಪ್ಪ ಶೆಟ್ಟರು ಮತ್ತು ರಾಮಚಂದ್ರೇಗೌಡರು ಇರ್ಬೋದು, ಈಗ ದೇವೇಗೌಡರು ಜೈಲಲ್ಲಿದ್ದು ಗೆದ್ದಂಥದ್ದು, ಇವೆಲ್ಲ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಇತಿಹಾಸ. ಬಹುಶಃ ಎರಡೂ ಪಕ್ಷ ಒಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಇವತ್ತು ಏನು ದೇವೇಗೌಡರು ಮಾತನಾಡ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ ಗಾಡೀಲಿ ಬರ್ಬೇಕಾದ್ರೆ 5 ಜನ ಕಳೆದ ಬಾರಿ ದೇವೇಗೌಡರ ಹೆಸರಲ್ಲಿ ಸ್ಪರ್ಧೆ ಮಾಡಿದ್ರು ಅಂತಕ್ಕಂಥದ್ದು, ದೇವೇಗೌಡರು ಅಂತಕ್ಕಂಥ ಹೆಸರಲ್ಲಿ ಸ್ಪರ್ಧೆ ಮಾಡಿದ್ರು ಅಂತಕ್ಕಂಥದ್ದು ದೇವೇಗೌಡರು ಹೇಳ್ತಾ ಇದ್ರು, ನೋಡ್ತಾ ಇದ್ದೆ ಈಗ ತಾನೇ. ಬಹುಶಃ ಈ ಬಾರಿಯೂ ಕೂಡ 6 ವಿಧಾನ ಪರಿಷತ್ನ ಕ್ಷೇತ್ರಗಳಲ್ಲೂ ಕೂಡ NDA ಮೈತ್ರಿಕೂಟದ ಅಭ್ಯರ್ಥಿಯ ಒಂದು ಗೆಲುವಿಗೆ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀರಾ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಯುವಕನಾಗಿ ನಾನು ಕೂಡ ಭಾವಿಸಿದ್ದೇನೆ. ಕೊನೆಯದಾಗಿ ಮುಗಿಸ್ತೇನಣ್ಣ, ಯಾಕೆಂದರೆ ಇನ್ನು ಕುಮಾರಣ್ಣ ಅವರು ಮಾತನಾಡ್ತಕ್ಕಂಥದ್ದು ಹೆಚ್ಚಾಗಿ ಸಮಯ ತಗೊಳ್ಳೋದಿಲ್ಲ. ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಯುವ ನಿಧಿ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಬಗ್ಗೆ ಏನೋ ಒಂದು ಮಾತನ್ನ ಕೊಟ್ಟಿದ್ರು ಕಾಂಗ್ರೆಸ್ನವರು. ಯಾರು ಪದವೀಧರರಿದ್ದಾರೆ, ಯಾರು ಅನ್ಎಂಪ್ಲಾಯ್ಡ್ ಪದವೀಧರರಿದ್ದಾರೆ, ನಿರುದ್ಯೋಗಿಗಳಿದ್ದಾರೆ, ಅವ್ರಿಗೆ 3,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನ, ಒಂದು ಸುಳ್ಳಿನ ಕಂತೆಯನ್ನು ಏನು ಕೊಟ್ಟಿದ್ರು, ಈಗ ಕೇವಲ 2023 ಹಾಗೂ 24ರ ಏನು ಪದವೀಧರರು ಇವತ್ತು ಏನು ನಿರುದ್ಯೋಗದಿಂದ ಇವತ್ತು ಇದ್ದಾರೆ ಅಂಥವ್ರಿಗೆ ಮಾತ್ರ ಇವತ್ತು ಕೊಡ್ತೇವೆ, ನಾವೆಲ್ರಿಗೂ ಕೊಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿಲ್ಲ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷ ಬಹಳ ಸುಲಭವಾಗಿ ಅವ್ರು ಕೊಟ್ಟಂಥ ಮಾತನ್ನ ಹೇಳಿ ನುಲಿಸ್ಕೊಂಡ್ರು. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಈ ಕಾಂಗ್ರೆಸ್ ಪಕ್ಷ ಹಗಲು ದರೋಡೆ ಮಾಡ್ತಾ ಇದೆ. ಅಶೋಕಣ್ಣ ಹೇಳ್ತಾ ಇದ್ರು, ಇವತ್ತು ಎಲ್ಲಿ ಬಂದಿದೆ ಲ್ಯಾಂಡ್ ಆರ್ಡರ್ ಎಲ್ಲಿಗೆ ಬಂದು ನಿಂತಿದೆ, ಇವತ್ತೆಲ್ಲ ನಿಮ್ಮ ಕಣ್ಣು ಮುಂದೆ ಸಾಕ್ಷಿ ಇದೆ. ಮಾತನಾಡೋದಕ್ಕೆ ಇನ್ನು ಕುಮಾರಣ್ಣವರೇ ಮಾತನಾಡ್ತಾರೆ, ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಬಹುಶಃ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು, ನರೇಂದ್ರ ಮೋದಿಜಿ ಅವರ ಒಂದು ಕಾರ್ಯಕ್ರಮ ಇವತ್ತೇನು ಇವತ್ತು ಈ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಜೊತೆಯಲ್ಲಿ ಇವತ್ತು ಸಾಕಷ್ಟು ಜನ ಸ್ವಂತವಾಗಿ ಇವತ್ತು ಅವರೇ ಒಂದು ಬಿಸ್ನೆಸ್ಗಳನ್ನ ಸೃಷ್ಟಿ ಮಾಡಿ ಅವ್ರ ಮೂಲಕನೇ ಕೆಲವೊಂದಷ್ಟು ಎಂಪ್ಲಾಯ್ಮೆಂಟ್ಗಳನ್ನ ಸೃಷ್ಟಿ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇವತ್ತು ಕೊಟ್ಟಿದ್ದಾರೆ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರು. ಇದನ್ನೆಲ್ಲ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಜೊತೆಯಲ್ಲಿ ಇವತ್ತು ಪದವೀಧರರು ಇವತ್ತು ಯಾರು ಮತವನ್ನ ಚಲಾವಣೆ ಮಾಡ್ತಾರೆ, ಎಲ್ಲ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಹಾಗಂದ್ಬಿಟ್ಟು ನಾವು ಮನೇಲಿ ಕೂತ್ಕೊಳ್ತಕ್ಕಂಥದ್ದಲ್ಲ ಅಣ್ಣ. ಯಾವ ರೀತಿ ನೀವು
ಲೋಕಸಭಾ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ನಿಂತು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದಿರಿ, ಬೂತ್ಗಳಲ್ಲಿ ನಿಂತು ಹೋರಾಟ ಮಾಡಿದಿರಿ. ಆ ಹೋರಾಟವನ್ನು ಮುಂದುವರಿಸಬೇಕು. 6ಕ್ಕೆ 6 ವಿಧಾನ ಪರಿಷತ್ನ ಸದಸ್ಯರನ್ನ ಇವತ್ತು ಗೆಲುವಿಗೆ ತಾವೆಲ್ಲ ಪ್ರಾಮಾಣಿಕವಾಗಿ ನಿಲ್ಲಬೇಕು. ಜೊತೆಯಲ್ಲಿ ಕ್ರಮ ಸಂಖ್ಯೆ ನಂಬರ್ 1 ಆ ದೇವೇಗೌಡರು ಹಿರೀಕರನ್ನ ಮತ್ತೊಮ್ಮೆ ನಾವು ನಿಮ್ಮೆಲ್ಲರ ಒಂದು ಸಹಕಾರದಿಂದ ಮತ್ತೆ ಪದವೀಧರ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ತಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ, ಕರ್ತವ್ಯ ಇದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ನಾನು ಕೂಡ ನೀವೆಲ್ಲಿ ಕರೆದ್ರು ನಿಮ್ಮ ಜೊತೆಯಲ್ಲಿ ನಿಂತಿರ್ತೇನೆ ಸದಾಕಾಲ. ಈ ರಾಜ್ಯವನ್ನ, ಈ ದೇಶವನ್ನ ಕಟ್ತಕ್ಕಂಥ ಒಂದು ಕೆಲಸವನ್ನ ಏನು ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅವರು ಹಾಕಿರ್ತಕ್ಕಂಥ, ಅವರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಮ ಜೊತೆಯಲ್ಲೇ ಇರ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಸಾಕಷ್ಟು ವಿಷಯಗಳನ್ನ ಕುಮಾರಣ್ಣವರು ಕೂಡ ಮಾತನಾಡ್ತಕ್ಕಂಥದ್ದು ತಾವೆಲ್ಲ ಏನು ಕಾದು ಕುಳಿತಿದ್ದೀರಿ. ಸಮಯ 1:15 ಆಗಿದೆ. ಹಾಗಾಗಿ ಹೆಚ್ಚಿಗೆ ಸಮಯ ತಗೊಳ್ಳಲ್ಲ. ಎಲ್ಲ ಬಹುಶಃ ಊಟದ ವ್ಯವಸ್ಥೆ ಆಗಿದೆ ಅನ್ಕೊಳ್ತೀನಿ. ರಮೇಶ್ ಗೌಡ್ರು ಏನು ಮಾಡಿದ್ರು ಗೊತ್ತಾಗಿಲ್ಲ, ಮಾಡಿದ್ದೀರಾ, ಒಳ್ಳೇದು, ಸಂತೋಷ. ಒಳ್ಳೇದಾಗಲಿ ಅಣ್ಣ, ಅಮ್ಮ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS, ಜೈ BJP. ನಮಸ್ತೆ. ನಿಖಿಲ್ ಕುಮಾರ್ ಅವರಿಗೆ ವಂದನೆಗಳು. ಈಗ ನಮ್ಮ ಮೇಲೆ ನೆಚ್ಚಿನ ನಾಯಕರಾಗಿದ್ದರಿಂದ ಕುಮಾರಣ್ಣವರು ನಮ್ಮನ್ನು ಉದ್ದೇಶ ಮಾತಾಡಬೇಕು ಅಂತೇಳಿ ನಾನು ಕೋರಿಕೆ ಮಾಡ್ತೇನೆ. ಜೂನ್ 3ನೇ ತಾರೀಕಿನಂದು ನಡೆಯತಕ್ಕಂಥ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಚುನಾವಣೆಗೆ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ NDA ಕೂಟದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಆ ದೇವೇಗೌಡರ ಪರವಾಗಿ ಈ ದಿನ ಎರಡೂ ಪಕ್ಷಗಳ ಪ್ರಮುಖ ನಾಯಕರ ಒಂದು ಸಭೆಯನ್ನು ಪಕ್ಷದ ಕಚೇರಿಯ ಆವರಣದಲ್ಲೇನು ತಮ್ಮೆಲ್ಲರಿಗೆ ಆಹ್ವಾನ ಕೊಟ್ಟು ಕರೆದಿದ್ದೇವೆ. ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ರಾಜ್ಯದ ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಅಶೋಕ್ ಅವರೇ, ಮತ್ತೊಬ್ಬ ಮಾಜಿ ಉಪಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರಾಗಿ ಹಲವಾರು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ನಾಡಿನಲ್ಲಿ ಕಾರ್ಯರೂಪಕ್ಕೆ ತಂದಿರತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣವರೇ, ನಮ್ಮವರೇ ಆಗಿರ್ತಕ್ಕಂಥ ಗೋಪಾಲಯ್ಯನವರೇ, ಮುನಿರತ್ನ ಅವರೇ, ಅವರು ಸಚಿವರಾಗಿ ಇಬ್ಬರು ಕೆಲಸ ಮಾಡಿದ್ದಾರೆ. ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಯೋಗೇಶ್ ಅವರೇ, ನಮ್ಮ ಮಾಜಿ ಶಾಸಕ ಮಿತ್ರಗಳಾಗಿರ್ತಕ್ಕಂಥ ನಮ್ಮ ದೇವನಹಳ್ಳಿಯ ನಿಸರ್ಗ ನಾರಾಯಣ ಸ್ವಾಮಿಯವರೇ, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶರವಣ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಕೃಷ್ಣಪ್ಪನವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಪಕ್ಷದ ಎಲ್ಲ ನನ್ನ ಪಕ್ಷದ ಹಿರಿಯ ಕಾರ್ಯಕರ್ತರೇ, ಎಲ್ಲ ನನ್ನ ಸಹೋದರಿಯರೇ ಹಾಗೂ ಪಕ್ಷದ ಜಿಲ್ಲಾ ಘಟಕಗಳು ಎಲ್ಲ ಒಂದು ಅಧ್ಯಕ್ಷರುಗಳೇನಿದ್ದೀರಿ, ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ ಸಮಯದ ಕೊರತೆಯಿಂದ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಪ್ರಮುಖರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಪ್ರತಿಯೊಬ್ಬರು ಮಾತನಾಡಿದ್ದಾರೆ ನಮ್ಮ ನಾಯಕರುಗಳೆಲ್ಲ. ನಾನು ಪುನಃ ಅದೇ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಆ ದೇವೇಗೌಡರೇನಿದ್ದಾರೆ ಅವರು ಜನತಾದಳದಲ್ಲೇ ಬೆಳೆದಂಥವರು. ಅವರು ನಾನು ಪ್ರಥಮವಾಗಿ ರಾಜಕಾರಣಕ್ಕೆ ಬರಬೇಕಾದ್ರೆ 1996ರಲ್ಲಿ ನನ್ನ ಪರವಾಗಿ ಚುನಾವಣೆಯನ್ನು ಮಾಗಡಿ ಮತ್ತು ಬೆಂಗಳೂರು ಹೊರವಲಯದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿ ನನ್ನ ಒಂದು ಗೆಲುವಿಗೆ ಯಾವೊಂದು ಶ್ರಮ ಪಟ್ಟಿದ್ದಾರೆ ಅದನ್ನು ನಾನಿನ್ನೂ ಮರೆತಿಲ್ಲ. 1996ರಲ್ಲಿ ಬಹುಶಃ ಅವರು
ಜನತಾದಳದ ಅಭ್ಯರ್ಥಿಯಾಗಿ 2019ರಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಇದ್ದಂಥವ್ರು. ಯಾಕೆಂದರೆ ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಜನತಾದಳದಿಂದಲೇ ಸ್ಪರ್ಧೆ ಮಾಡಿ ಕೇವಲ 100 ಮತಗಳ ಅಂತರದಲ್ಲಿ ನಮ್ಮವರೇ ಸೋಲಿಸಿದ್ರು. ನಮ್ಮ ಜೊತೆಲಿ ಹಿಂದೆ ಮುಂದೆ ಇದ್ದಂಥವರೇ ಆಗಿನ ಸಂದರ್ಭದಲ್ಲಿ ಅವ್ರಿಗೆ ಪರ್ಯಾಯವಾಗಿ ಯಾರು ನಾಯಕರು ಬೆಳಿಬಾರ್ದು ಅಂತ ಹೇಳಿ ನನ್ನ ಜೊತೆಯಲ್ಲಿ ಇದ್ದಂಥವರೇ ಬೆನ್ನಿಗೆ ಚೂರಿ ಹಾಕಿ ಸೋಲಿಸಿರ್ತಕ್ಕಂಥದ್ದು ಇತಿಹಾಸ ಇದೆ. ಇದು ಎಲ್ಲ ಒಂದು ಭಾಗ. ನಂತರ 2019ರಲ್ಲಿ ಮೊದಲು ಏನೋ ಒಂದು ವಿಧಾನಸಭೆ ಚುನಾವಣೆಗಳು ನಡೀತು 18ರಲ್ಲಿ. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಒಬ್ಬ ವ್ಯಕ್ತಿ ಏನು ನಾಗಮಂಗಲದ ಮಹಾನುಭಾವ ಬಂದ, ನಾನು ಅಭ್ಯರ್ಥಿ ಆಗಬೇಕು ಇಲ್ಲಿ ನಮ್ಮ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿ ಅಂತ ಹೇಳಿ ಪಕ್ಷದಲ್ಲಿ ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡಿ ಆ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಸೀಟ್ ಕೊಡ್ತಾರೋ ಇಲ್ವೋ ಅಂತ ಹೇಳಿ ಒಂದು ಕೊನೆ ಹಂತದಲ್ಲಿ ಬಹುಶಃ ದೇವೇಗೌಡರು BJP ಪಕ್ಷಕ್ಕೆ ಹೋಗಿ ಸೇರ್ಕೊಂಡಂತ ಅಲ್ಲಿಂದ ಅಭ್ಯರ್ಥಿ ಆದರು. ಇದೆಲ್ಲ ಒಂದು ಇತಿಹಾಸಗಳಿದೆ. ಅದೆಲ್ಲವನ್ನು ಈಗ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದರ ಒಂದು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಮತ್ತು BJPಯ ಕೆಲವು ಸ್ನೇಹಿತರುಗಳು ಏನು ಬಂದಿದ್ದೀರಿ, ಈ ಚುನಾವಣೆಯನ್ನು ಒಂದು ಪ್ರತಿಷ್ಠೆಯಾಗಿ ನೀವು ತೆಗೆದುಕೊಳ್ಳಲೇಬೇಕು. ಕಾಂಗ್ರೆಸ್ನ ಅಭ್ಯರ್ಥಿ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಈಗಾಗಲೇ ಹಣದ ಹೊಳೆಯನ್ನು ಹರಿಸ್ತಾ ಇದ್ದಾರೆ. ನಮ್ಮ ದೇವೇಗೌಡರು ದೊಡ್ಡ ಮಟ್ಟದ ಶ್ರೀಮಂತಿಕೆಯಿಂದ ಬಂದವರಲ್ಲ, ಇಲ್ಲ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಬೆಂಗಳೂರು ಸುತ್ತಮುತ್ತ ಸರ್ಕಾರಿ ಜಾಗಗಳಿಗೂ ಮತ್ತು ಕೆಲವು ಶಕ್ತಿ ಇಲ್ಲದೆ ಇರತಕ್ಕಂಥ ಕುಟುಂಬಗಳ ಮೇಲೆ ದಬ್ಬಾಳಿಕೆ ಮಾಡಿ ಫೆನ್ಸಿಂಗ್ಗಳು ಹಾಕ್ಕೊಂಡು ಜೀವನ ಮಾಡ್ಕೊಂಡು ಬಂದಂಥವರಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಆ ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಮಾಡ್ತಕ್ಕಂಥ ಚುನಾವಣೆಯ ವೆಚ್ಚ ದೇವೇಗೌಡರ ಕೈನಲ್ಲಿ ಮಾಡಿ ಅಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಯಾವೊಂದು ಬೂತ್ ಮಟ್ಟದ ಸುಮಾರು 71 ಬೂತ್ ಬರುತ್ತೆ. ಎಷ್ಟು ಬರುತ್ತಣ್ಣ ರಮೇಶ್ ಗೌಡ? 159 ಇದೆಯಾ ಟೋಟಲ್ ಎಲ್ಲ ಸೇರಿ? ಇಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಬಹುಶಃ 71 ಇರಬೇಕು. ಬೆಂಗಳೂರು ನಗರ ಇವತ್ತು ಪ್ರಮುಖವಾಗಿ ಈ ಚುನಾವಣೆಯ ಫಲಿತಾಂಶವನ್ನು ಕೊಡ್ತಕ್ಕಂಥದ್ದು. ಸುಮಾರು 71 ಬೂತ್ಗಳು ಬೆಂಗಳೂರು ನಗರದಲ್ಲಿ ಏನಿದೆ, ಏನು ಇಲ್ಲಿ ನಮ್ಮ BJPಯ ಶಾಸಕ ಮಿತ್ರಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರ ಒಂದು ಶ್ರಮದಲ್ಲಿ BJPಯ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಜೊತೆಗೂಡಿ ಸುಮಾರು 70-75 ಸಾವಿರ ಮತ ಇದೆ ಇಲ್ಲಿ ಬೆಂಗಳೂರು ನಗರದಲ್ಲಿ. ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ನೀವು ಶ್ರಮಪಟ್ಟು ಒಂದು ಕಡೆ ನರೇಂದ್ರ ಮೋದಿ ಅವರ ಬಗ್ಗೆ ನಗರ ಪ್ರದೇಶದ ಜನತೆಯಲ್ಲಿರ್ತಕ್ಕಂಥ ಒಂದು ಅಭಿಮಾನ, ಅದನ್ನು ಇವತ್ತು ನಾವು ಸದ್ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಅಶೋಕ್ ಅವರು ಹೇಳ್ತಾ ಇದ್ರು, ಈಗ ನಿಮ್ಮ ಜೊತೆಯಲ್ಲಿ ಚುನಾವಣೆ 3ನೇ ತಾರೀಕು ಏನಿದೆ, ನಿಮ್ಮ ಕಾರ್ನಲ್ಲಿ ಕನಿಷ್ಠ 2-3 ಜನರನ್ನಾದರೂ ಮನವೊಲಿಸಿ ಕರ್ಕೊಂಬಂದು ಬೂತ್ ಕಟ್ಟೆ ಮತಗಟ್ಟೆಗೆ ಕರ್ಕೊಂಡೋಗಿ ಮತವನ್ನು ಚಲಾಯಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾಯಿದ್ರು. ಇವತ್ತು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥವರಲ್ಲಿ ಕೆಲವರಲ್ಲಿ ನಿಮ್ಮ ಮತಗಳು ಇರ್ಬೋದು, ನಿಮಗೆ ಮತ ಇಲ್ಲದೆ ಇರ್ತಕ್ಕಂಥವ್ರು ಪಕ್ಷದ ಕಾರ್ಯಕರ್ತರಲ್ಲಿದ್ದೀರಿ. ನಿಮ್ಮ ಒಂದು ಬೂತ್ಗಳಲ್ಲಿ ಯಾವೊಂದು ಮತದಾರರಿದ್ದಾರೆ ಅವರ ಒಂದು ಪಟ್ಟಿಗಳು ಬಹುಶಃ ನಮ್ಮ ರಮೇಶ್ ಗೌಡರು ನಾನು ಹೇಳ್ತಕ್ಕಂಥದ್ದು ಸರಿಯಾದ ರೀತಿ ಅದೆಲ್ಲ ಮಾಹಿತಿಗಳು ತೆಗೆದುಕೊಂಡು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರುಗಳಿಗೆ ಆಯಾ ಒಂದು ಭಾಗದಲ್ಲಿ ಆ ಪ್ರತಿ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವರ ಒಂದು ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡಬೇಕು ಕಾರ್ಯಕರ್ತರುಗಳು. ಏಕೆಂದರೆ ಇವತ್ತು BJP ಮತ್ತು ಜನತಾದಳದ ಹೊಂದಾಣಿಕೆ ಏನಿದೆ, ಇಲ್ಲಿ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಅತ್ಯಂತ ಸುಲಭವಾಗಿ ನಾವು ಗೆಲ್ಲಕ್ಕೆ ಅವಕಾಶ ಇದೆ. ಆದರೆ ನೀವು ಮೈ ಮರಿದ ಕೆಲಸ ಮಾಡಬೇಕು.
ಒಂದೊಂದು ಮತವನ್ನು ಪಡಿಬೇಕಾದರೆ ಪ್ರತಿ ಮನೆಗೆ ಭೇಟಿ ಕೊಟ್ಟು ಅವರ ಮನವೊಲಿಸಿ ಚುನಾವಣೆಯ ದಿನ ಮತದಾನಕ್ಕೆ ಮತಗಟ್ಟೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಪ್ರಮುಖವಾದಂಥ ಅಂಶ ಇಲ್ಲಿ. ಕಾಂಗ್ರೆಸ್ನಿಂದ ಏನೇ ಬೇಕಾದರೂ ಅವರು ಆಮಿಷಗಳನ್ನು ನೋಡಲಿ. ಈಗಾಗಲೇ ಕೆಲವು ಭಾಗದಲ್ಲಿ ಏನೋ ನಮ್ಮ ಊಟದ ಒಂದು ಪ್ಯಾಕೆಟ್ಗಳನ್ನು ಏನೋ ಮಾಡಿದರು, ನಮ್ಮ ವಸ್ತುಗಳನ್ನು ಇದೆಲ್ಲ ಸೀಸ್ ಮಾಡಿದ್ದಾರೆ ಹಲವಾರು ಭಾಗದಲ್ಲಿ. ಈಗಾಗಲೇ FIR ಆಗಿದೆ. ಇದೆಲ್ಲ ಆಗಲೇ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅವರು ದುಡ್ಡಿಗೆ ಯಥೇಚ್ಛವಾಗಿ ಖರ್ಚು ಮಾಡ್ತಾರೆ ಅಂತ, ಅವರಲ್ಲಿ ದುಡ್ಡಿನ ಕೊರತೆ ಇಲ್ಲ. ಇದನ್ನು ಮೆಟ್ಟು ನಿಲ್ಲಬೇಕು ಅಂದರೆ ನಿಮ್ಮ ಶ್ರಮ ಇವತ್ತು ಮುಖ್ಯವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಕೆಲಸ ಇರಲಿ. ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ದೇವನಹಳ್ಳಿ ಭಾಗ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಹೊಸಕೋಟೆ ಇರ್ಬೋದು, ನೆಲಮಂಗಲ ಇರ್ಬೋದು, ಮತ್ತು ಯಲಹಂಕ ಇರ್ಬೋದು. ಯಲಹಂಕ ನಗರ ಪ್ಲಸ್ ಹಳ್ಳಿ ಎರಡೂ ಬರ್ತದೆ. ಮತ್ತಿನ್ನು ಆ ಭಾಗದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ, ರಾಮನಗರ, ಕನಕಪುರ ಮತ್ತು ಚನ್ನಪಟ್ಟಣ. ಇಲ್ಲಿಯ ನಮ್ಮ ಕಾರ್ಯಕರ್ತರು ನಿಮ್ಮ ಹಳ್ಳಿಗಳಲ್ಲಿ ಯಾರು ಮತದಾರರಿದ್ದಾರೆ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡೋದ್ರ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವೊಂದು ಲೋಕಸಭೆ ಚುನಾವಣೆ ನಡೀತು, ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಬಹುಶಃ ಈ ಬಾರಿಯ ಚುನಾವಣೆ ನಡೆಸಿದಂಥದ್ದೇನಿದೆ, BJP ಮತ್ತು JDSನ ಕಾರ್ಯಕರ್ತರುಗಳು ಒಟ್ಟಾಗಿ ಸೇರಿ ಬಹುಶಃ ಒಂದು ಐತಿಹಾಸಿಕವಾದಂಥ ಫಲಿತಾಂಶವನ್ನು ತರ್ತಕ್ಕಂಥದ್ರಲ್ಲಿ ನೀವು ಯಶಸ್ಸು ಕಂಡಿದ್ದೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದೇ ಇವತ್ತು ಕಾಂಗ್ರೆಸ್ನಲ್ಲಿ ತಡೀಲಿಕ್ಕಾಗದೆ ಪಾಪ ಈಗೆಲ್ಲ ಶ್ರಮ ಪಡ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಆ ದೇವೇಗೌಡರನ್ನ ಆಯ್ಕೆ ಮಾಡ್ತಕ್ಕಂಥ ವಿಷಯದಲ್ಲಿ ಅವತ್ತೇನು ಶ್ರಮ ಪಟ್ಟಿದ್ದೀರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ, ಅದೇ ಶ್ರಮವನ್ನು ಈ ಚುನಾವಣೆಯಲ್ಲೂ ತಾವು ಹಾಕಬೇಕು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ಹೇಳಬೇಕಾಗ್ತದೆ. ಹೋದ ವರ್ಷವೂ ಮಳೆ ನೋಡೋದು ಏನೋ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರತಿನಿತ್ಯ ಜಾಗಟೆ ಹೊಡಿತಾ ಇದ್ದಾರೆ. ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೋ ಗೊತ್ತಿಲ್ಲ. ಈಗ ಇನ್ನೂ ಗ್ರೇಟ್ ಲೂಟಿ ಬೆಂಗಳೂರು ಈಗ ಇನ್ನೂ ಕಳೆದ ವಾರ 2-3 ದಿವಸದ ಮಳೆನಲ್ಲೇ ಬೆಂಗಳೂರು ನಗರದ ನಾಗರಿಕರು ಅನುಭವಿಸಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಕೆಲವು ಭಾಗದಲ್ಲಿ ಮನೆ ಖಾಲಿ ಮಾಡಿ ಹೋಟ್ಲುಗಳಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ. ಕೆಲವು ಭಾಗದಲ್ಲಿ ನೋಡ್ತಾ ಇದ್ದೀರಿ 20-30 ಮನೆಗಳಿಗೆ ನೀರು ತುಂಬಿಕೊಂಡಾದಂಥ ಘಟನೆಗಳೇನಿದೆ. ಇವ್ರಿಗೆ ಇನ್ನೂ ಎಷ್ಟು ವರ್ಷ ಬೇಕು ಇದೆಲ್ಲವನ್ನು ಸರಿಪಡಿಸ್ಕೊಳ್ಳಿಕ್ಕೆ? ಏನೋ ಮೊನ್ನೆ ಬಿಡಿಯಲ್ಲಿ ಬೇರೆ ಏನೋ ಒಂದು ಕ್ಲೋಸ್ಡ್ ಡೋರ್ ಮೀಟಿಂಗ್ ಅಂತ ಅದೆಂದು ಔಟರ್ ಪೆರಿಫೆರಿಯಲ್ ರಿಂಗ್ ರೋಡಿಗೆ ಅದೇನೋ ಕ್ಲೋಸ್ಡ್ ಡೋರ್ ಮೀಟಿಂಗು ಬಹಳ ರಹಸ್ಯವಾಗಿ ಸಭೆ ಮಾಡವ್ರೆ. ಅದು ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೆ. ಬೆಂಗಳೂರಿಗೆ ಇವರು ಈ ಒಂದು ವರ್ಷದಲ್ಲಿ ಕೊಟ್ಟಂಥ ಕೊಡುಗೆ ಏನು, ಇದೆಲ್ಲವನ್ನು ನಿಮ್ಮ ಭಾಗದಲ್ಲಿ ಜನರಿಗೆ ತಿಳಿಸ್ಬೇಕಾಗ್ತದೆ ಮತದಾರರಿಗೆ. ಏಕೆಂದರೆ ಇಲ್ಲಿ ಯಾವೊಂದು ಪ್ರಜ್ಞಾವಂತ ಮತದಾರರಿದ್ದಾರೆ ಈ ಚುನಾವಣೆಯಲ್ಲಿ ಮತ ಹಾಕ್ತಕ್ಕಂಥವರು, ಅವರಿಗೆ ಈ ಒಂದು ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಯಾವ ರೀತಿ ಇವತ್ತು ಕೆಲಸಗಳು ನಡೀತಿದೆ, ಎಲ್ಲಿ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಹೊಸ ಕೆಲಸ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನಾವು ಈ ಸರ್ಕಾರ ಬಂದ ಮೇಲೆ. ಅದಷ್ಟೇ ಅಲ್ಲ, ರಾಜ್ಯದಲ್ಲೇ ಇಲ್ಲ. ಈಗ ಗ್ಯಾರಂಟಿ ಕೆಲಸದಲ್ಲಿ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ನಾನು, 170 ರೂಪಾಯಿ ಕೊಡಬೇಕಲ್ಲ, ಅಕ್ಕಿ ಕೂಡ ಯೋಗ್ಯತೆ ಇಲ್ಲದೆ ಇವಕ್ಕೆ. ಈಗ 5 kg ಅಕ್ಕಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ. ಇನ್ನು 5 kg ಅಕ್ಕಿ ಪ್ರಾಮಿಸ್ ಮಾಡಿದ್ರಲ್ಲ, ಕಳೆದ 2-3 ತಿಂಗಳಾಗಿದೆ 170 ರೂಪಾಯಿನ ಏನು ಕೊಡಬೇಕಾಗಿದೆ ಇವರೇ ಮಾತು ಕೊಟ್ಟಿದ್ದಾರೆ. ಆ ಒಂದು ಪಡಿತರ ಅಕ್ಕಿಯನ್ನು ಕೊಡಲಿಕ್ಕಾಗದೆ 170 ರೂಪಾಯಿ ಕೊಡ್ತೀವಿ ಅಂತ ಏನು ಘೋಷಣೆ ಮಾಡಿದ್ರು, ಈ 3 ತಿಂಗಳಿಂದ ಹಣ ಕೊಟ್ಟಿಲ್ಲ, ಯಾವುದೇ ಕುಟುಂಬಗಳಿಗೆ ಹಣ ಕೊಟ್ಟಿಲ್ಲ. ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿದೆ. ಇನ್ನು ಹಾಲು ಉತ್ಪಾದಕರದಂತೂ ಕೇಳಲೇಬೇಡಿ, ಹೆಚ್ಚು ಕಡಿಮೆ 800-1000 ಕೋಟಿ ಆಗಿರಬೇಕೀಗ. ಇನ್ನು ಬಿತ್ತನೆ ಬೀಜ 70% ಏರಿಕೆ ಆಗಿದೆ. ಇವತ್ತು ಬಿತ್ತನೆ ಬೀಜದ ಬೆಲೆ 70%. ಯಾವುದೇ ರೀತಿಯ ಬಿತ್ತನೆ ಬೀಜವನ್ನು ಏನು ಮಳೆ ಪ್ರಾರಂಭ ಆಯಿತು, ಕೊಂಡ್ಕೊಳ್ಳಿಕ್ಕೆ ಏನು ರೈತರು ಹೋದರೆ ಕೊಂಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ಇವತ್ತು ಪ್ರತಿಯೊಂದು ಬಿತ್ತನೆ ಬೀಜದ ಬೆಲೆಯನ್ನು 70% ಏರಿಕೆ ಮಾಡಿದ್ದಾರೆ.
ಗೊಬ್ಬರ ಸಿಗ್ತಾ ಇಲ್ಲ. ರಾಣೆಬೆನ್ನೂರಿನಲ್ಲಿ ಇವತ್ತು ಪತ್ರಿಕೆಯಲ್ಲಿ ಬರೆದವರೆ ಹಾಹಾಕಾರ ಇದ್ದು ನೆನ್ನೆ ದಿನ ಗಲಾಟೆ ಪ್ರಾರಂಭ ಆಗಿದೆ ಅಂತ ಹೇಳಿ. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಬಹುಶಃ ಈ ಸರ್ಕಾರ ಈ ಚುನಾವಣೆ ನಂತರ ನಮ್ಮ ಅದೆಂಥದ್ದು OPS ಬಗ್ಗೆ ಒಬ್ಬ ಮಹಾನುಭಾವ ನೆನ್ನೆ ನಮ್ಮ ಹತ್ರಲ್ಲೇ ಬೆಳೆದವನು ಹೇಳೋರೆ. ನೆನ್ನೆ ಏನೋ OPS ಬಗ್ಗೆ BJP ಸರ್ಕಾರದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ರು ಅಂತೇಳಿ. ಅದೆಲ್ಲ ಪ್ರಾರಂಭ ಆಗಿದ್ದು ಮನಮೋಹನ್ ಸಿಂಗ್ ಕಾಲದಲ್ಲೇ ಪ್ರಾರಂಭ ಆಗಿರೋದವೆಲ್ಲ. OPSನ ಹಳೆ ಸ್ಕೀಮ್ ತರ್ತೀವಿ ಅಂತೇಳಿ ಘೋಷಣೆ ಮಾಡಿ ಚುನಾವಣೆಯಲ್ಲಿ ಮತ ಪಡೆದ್ರು. ಈಗಾಗಲೇ 1 ವರ್ಷ ಆಯಿತು. OPSದು ಸದ್ದು ಗದ್ದಲವೇ ಇಲ್ಲ. ಅದೇನೋ ಕಮಿಟಿ ಮಾಡ್ತಾರಂತೀಗ. ಇದು ನಮ್ಮ ಗ್ರ್ಯಾಜುಯೇಟ್ಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಏನು ಇವರು ಟೋಪಿ ಹಾಕೊಂಡಿದ್ದಾರೆ ಎಚ್ಚರಿಕೆಯನ್ನು ತೀರ್ಮಾನ ಮಾಡಿ ಅನ್ನೋದಕ್ಕೆ. ಇನ್ನು 7ನೇ ವೇತನ ಆಯೋಗ ಅದಕ್ಕೀಗ 17,000 ಕೋಟಿ ಹೊಂದಿಸ್ಬೇಕೀಗ. ಏನಿವತ್ತು ಗ್ಯಾರಂಟಿ ಕಾರ್ಯಕ್ರಮದ ಹೆಸರಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಕೆಲಸ ನಿಲ್ಲಿಸ್ಕೊಂಡಿದ್ದಾರೆ. ಈ ರಾಜ್ಯದಲ್ಲಿ 1 ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಒಂದೇ ಒಂದು ನಿರ್ಣಯ ಆಗಿದೆ. ಈ ಸರ್ಕಾರದಲ್ಲಿ ಒಂದು ಹೊಸ ಸ್ಕೂಲ್ಗಳನ್ನು ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ರೆ ಬರೀ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಕೊಂಡು ಹೊರಟಿದ್ದಾರೆ ಅಷ್ಟೇ. ಇದು ಈ ಸರ್ಕಾರದ ನಡವಳಿಕೆಗಳನ್ನು ಗಮನಿಸಿ ತೀರ್ಮಾನ ಮಾಡಿ 1 ವರ್ಷದಲ್ಲಿ ಯಾವುದೇ ರೀತಿಯ ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಆಸ್ತಿಯನ್ನು ವೃದ್ಧಿ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ 1 ನಯಾ ಪೈಸವನ್ನು ಕೊಡ್ತಾ ಇಲ್ಲ. ಇವತ್ತು ಈ ರಾಜ್ಯದಲ್ಲಿ 2,75,000 ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ದಾವೆ. ಪಾಪ ರಾಹುಲ್ ಗಾಂಧಿಯವರು ಇದರಲ್ಲೆಲ್ಲ ಭಾಷಣ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ. ಇವರು ಅಧಿಕಾರಕ್ಕೆ ಬಂದುಬಿಟ್ರೆ ದೇಶದಲ್ಲಿ 31 ಲಕ್ಷವೋ 33 ಲಕ್ಷವೋ ಖಾಲಿ ಹುದ್ದೆ ಏನಿದೆ ಅದೆಲ್ಲ ತುಂಬಿಡ್ತೀವಿ ಅಂತ ಹೇಳಿ. ಸದ್ಯ ಇಲ್ಲಿ ಕರ್ನಾಟಕದಲ್ಲಿ 1 ವರ್ಷ ಆಗೈತೆ ಸರ್ಕಾರ ಬಂದು, 2,75,000 ಹುದ್ದೆಗಳು ಖಾಲಿ ಇಟ್ಕೊಂಡವ್ರೆ. ಇದು ತುಂಬಿಟ್ರೆ ಆಗ ಆ ಮಾತನ್ನು ನಂಬೋದು ನೀವು. ಈಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ದಯವಿಟ್ಟು ಬೆಂಗಳೂರಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ, ಈ ಚುನಾವಣೆ ಗೆಲ್ಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಗಳು ಇದೆ ಅಂತಕ್ಕಂಥದ್ದು ಮರಿಬೇಡಿ. ಮುಂದಿನ ದಿನಗಳು ಒಂದು ಒಳ್ಳೆಯ ದಿನಗಳು ಈ ರಾಜ್ಯದಲ್ಲಿ ಪ್ರಾರಂಭ ಆಗಬೇಕು ಅಂದರೆ ಈ ಚುನಾವಣೆಯಲ್ಲಿ ತಾವು ಗೆಲ್ಲೇಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇನ್ನು ಮುಂದಿನ 7-8 ದಿನಗಳೇನಿದೆ ನಿಮ್ಮೆಲ್ಲರ ಶ್ರಮ ಆ ದೇವೇಗೌಡರ ಚುನಾವಣೆಯಲ್ಲಿ ವಿಜೇತರಾಗ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ, ತಮ್ಮ ಶ್ರಮ ಇರಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಅವರ ಕ್ರಮ ಸಂಖ್ಯೆ ನಂಬರ್ 1 ಆ ಕ್ರಮ ಪಕ್ಷದಿಂದ ಟೋಟಲ್ 36,000 ಮಾಡಿದೀವಿ. ಅದನ್ನು ಅವ್ರಿಗೆ ಕಳ್ಸಿಕೊಟ್ಟಿದ್ದೀವಿ ಪಕ್ಷದ ಕಚೇರಿಗೆ. ಆಮೇಲೆ ಇನ್ನೊಂದು ಇಲ್ಲ, ನಮ್ಮ ಪಕ್ಷದಿಂದ ಏನು ಒಂದು ಇದನ್ನು ಈ ಒಂದು ಚುನಾವಣೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದೀರಿ, ಅವ್ರನ್ನೂ ಭೇಟಿ ಮಾಡಬೇಕಾದಂಥದ್ದು ನಮ್ಮ ಕಾರ್ಯಕರ್ತರುಗಳು ಪ್ರಮುಖವಾಗಿ ಆದ್ಯತೆ ಕೊಡಿ. ಅದ್ರ ಜೊತೆಗೆ ಎಲ್ಲ ರಮೇಶ್ ಗೌಡ ಈಗ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಚನ್ನಪಟ್ಟಣದ ಪುಟ್ಟಸ್ವಾಮಿ ಅಂತಕ್ಕಂಥವರು ನನ್ನ ಹೆಸರು ಹೇಳಿ ದೇವೇಗೌಡರ ಹೆಸರು ಹೇಳಿ ನಾನು ಜನತಾದಳದ ಬೆಂಬಲಿತ ಅಭ್ಯರ್ಥಿ ಅಂತೇಳಿ ಎಲ್ಲ ಕಡೆ ನಿಮ್ಮ ಹೆಸರನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತೇಳಿ ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರಾಗಲಿ ಮತದಾರರಿಗಾಗಲಿ ಮನವಿ ಮಾಡ್ತೇನೆ, ಇವತ್ತು ನಮ್ಮ ಅಧಿಕೃತ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಅಧಿಕೃತ NDA ಕೂಟದ ಅಭ್ಯರ್ಥಿ ಆ ದೇವೇಗೌಡರು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ದೇವೇಗೌಡರ ಅಭಿಮಾನಿಗಳಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಯಾವುದೇ ಈ ರೀತಿಯ ಒಂದು ಸುಳ್ಳು ಮಾತುಗಳನ್ನು ನಿಮ್ಮ ಮುಂದೆ ಆಡ್ತಾ ಇದ್ದಾರೆ. ಅದು ಯಾವುದಕ್ಕೂ ಬೆಲೆ ಕೊಡಬೇಡಿ. ಇವತ್ತು ನಿಮ್ಮ ಮತ ಆ ದೇವೇಗೌಡರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ಯಾರಾದರೂ ನಮ್ಮ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮನೆಗಳಿಗೆ ಬಂದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಮಾಡಬಾರ್ದು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ, ಅವಶ್ಯಕತೆ ಬಿದ್ದರೆ ನಮ್ಮ ಹೆಸರುಗಳನ್ನು ಇವತ್ತು ಹ್ಯಾಂಡ್ ಬಿಲ್ಗಳೆಲ್ಲ ಹಾಕಬಾರ್ದು ಅಂತಕ್ಕಂಥದ್ದನ್ನು ಚುನಾವಣಾ ಆಯೋಗಕ್ಕೂ ಒಂದು ದೂರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅದರಿಂದ ಯಾವುದೇ ಕಾರಣಕ್ಕೂ ಇವತ್ತು ನಮ್ಮ ಅಭ್ಯರ್ಥಿ ಅಂತ ಹೇಳಿ ದೇವೇಗೌಡರು ಆಶೀರ್ವಾದ ಮಾಡಿದ್ದಾರೆ, ಕುಮಾರಣ್ಣ ಆಶೀರ್ವಾದ ಮಾಡಿದ್ದಾರೆ ಅದನ್ನು ಯಾವ ಕಾರಣಕ್ಕೂ ನಂಬದೆ ಆ ದೇವೇಗೌಡರ ಗೆಲುವಿಗೆ
ತಮ್ಮೆಲ್ಲರ ಒಂದು ಸಹಕಾರವನ್ನು ಕೊಡಿ ಅಂತ ಹೇಳಿ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಹೊಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತು. ಕುಮಾರಣ್ಣವರಿಗೆ ವಂದನೆಗಳು. ಎಲ್ಲರಿಗೂ ದಯಮಾಡಿ ಊಟದ ವ್ಯವಸ್ಥೆ ಇದೆ, ದಯಮಾಡಿ ತಾವೆಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗಬೇಕು. ಈಗಾಗಲೇ ಇದೆ, ತಡ ಆಗಿದೆ. ವಿನೋದ್ ಅವರು ದಯಮಾಡಿ ಊಟವನ್ನು ಪ್ರಾರಂಭ ಮಾಡಿ ಎಲ್ಲರಿಗೂ ಊಟ ಕೊಡಿ. ಮತ್ತೊಮ್ಮೆ ಕೋರಿಕೆ, ಎಲ್ಲರಿಗೂ ಊಟ ಇದೆ, ದಯಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ಸವಿನಯ ಪ್ರಾರ್ಥನೆ. ಅಲ್ಲಿಗೆ ಕ್ಲೋಸ್.